ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತು ನನ್ನ ಜೊತೆಗೆ ಒಂದು ಪವರ್ಫುಲ್ ಟೀಮ್ ಇದೆ ಅಂತಾನೆ ಹೇಳ್ಬೋದು. ಸೊ ಯಾಕೆ ನಾನು ಪವರ್ಫುಲ್ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆಸ್ ಅ ಸಿನಿಮಾ ಟೈಟಲ್ ಇಟ್ ಸೆಲ್ಫ್ ಅದು ಇಂಡಿಕೇಟ್ ಮಾಡ್ತಾ ಇದೆ ಇದೊಂದು ಪವರ್ಫುಲ್ ಸಿನಿಮಾ ಅಂತ ಹೇಳಿ. ಸೊ ಶೇರ್ ಸಿನಿಮಾ ಈಗಾಗಲೇ ತನ್ನ ಟ್ರೈಲರ್ನ ಮೂಲಕ ಎಲ್ಲೆಡೆ ಸೌಂಡ್ ಮಾಡ್ತಾ ಇದೆ. ಹಾಗೆ ಇದೇ ಮೇ 15 ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಸೊ ಆ ಸಿನಿಮಾದ ಥ್ರೂ ಔಟ್ ಜರ್ನಿ ಯಾವ ರೀತಿಯಾಗಿ ಇತ್ತು ಅಂತ ಹೇಳಿ ಮಾತಾಡೋದಕ್ಕೆ ಸಿನಿಮಾ ತಂಡ ನನ್ನ ಜೊತೆಗಿದೆ. ಸೊ ಬನ್ನಿ ಮೊದಲು ಅವರನ್ನ ವೆಲ್ಕಮ್ ಮಾಡ್ಬಿಡೋಣ. ಮೊದಲನೇದಾಗಿ ಸಿನಿಮಾದ ಕ್ಯೂಟ್ ಅಂಡ್ ಅ ಬ್ಯೂಟಿಫುಲ್ ಹೀರೋಯಿನ್ ಆಗಿರುವಂತ ಸುರೇಖಾ ನಮ್ಮ ಜೊತೆಗಿದ್ದಾರೆ. ಹಲೋ ಮ್ಯಾಮ್, ವೆಲ್ಕಮ್ ಟು ದ ಶೋ. ಹಲೋ. ಅಂಡ್ ಆಲ್ ಗರ್ಲ್ಸ್ನ ಮೋಸ್ಟ್ ಫೇವ್ರೆಟ್ ಅಂತಾನೆ ಹೇಳ್ಬಹುದು. ಸೊ ಕಿರಣ್ ರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಹಲೋ ಸರ್. ನಮಸ್ಕಾರ. ಓಕೆ. ಅಂಡ್ ಇವರಂತೂ ಮಾತಿನ ಮಲ್ಲಿ, ಹಾಗೆ ತಮ್ಮ ನಗುವಿನ ಮೂಲಕ ಇಡೀ ಪಡ್ಡೆ ಹುಡುಗರನ್ನ ಗೆದ್ದಿರುವಂತಹ, ಪಡ್ಡೆ ಹುಡುಗರ ಮನಸ್ಸನ್ನ ಕದ್ದಿರುವಂತಹ ತನಿಷಾ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಲೋ ಮ್ಯಾಮ್, ವೆಲ್ಕಮ್ ಟು ದಿ ಶೋ. ನಮಸ್ತೆ, ಥ್ಯಾಂಕ್ ಯು. ಸೊ ನಿಮ್ಮ ಮೂಲಕ ಸ್ಟಾರ್ಟ್ ಮಾಡ್ತಾ ಹೋಗೋದಾದ್ರೆ, ನಿಮ್ಮ ಸೆಕೆಂಡ್ ಸಿನಿಮಾ ಇದು ಆ್ಯಕ್ಚುಲಿ. ಸೊ ಈ ಒಂದು ಅವಕಾಶ ನಿಮಗೆ ಹೇಗೆ ಸಿಕ್ತು? ಸೊ ಸೆಕೆಂಡ್ ಸಿನಿಮಾ ಹೌದು, ಶೇರ್. ಸೊ ಇದಕ್ಕೂ ಮುಂಚೆ ಹೇಳ್ದಂಗೆ ಭರ್ಜರಿ ಗಂಡು ಅಂತ ಸಿನಿಮಾ ಮಾಡಿದ್ದೆ. ಸೊ ಅದೇ ತಂಡ, ಐ ಮೀನ್ ದ ಸೇಮ್ ಟೀಮ್ ಹೊಸ ಸಿನಿಮಾ ಇಟ್ಕೊಂಡು ಬಂದಿದ್ರು. ಸೊ ಪ್ರಸಿದ್ಧ್ ಸರ್ ಆಗಲಿ, ನಮ್ಮ ಪ್ರೊಡ್ಯೂಸರ್ ಸುದರ್ಶನ್ ಸರ್ ಆಗಲಿ, ಸೊ ನೋಡಮ್ಮ ಹೊಸ ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಸೊ ಫೀಮೇಲ್ ಲೀಡ್ ಹೀರೋಯಿನ್ ಮಾಡ್ತೀಯಾ ಅಂತ ಕೇಳಿ, ಅಫ್ಕೋರ್ಸ್ ನಾನು ನೋ ಅಂತ ಹೇಳಕ್ ಚಾನ್ಸೇ ಇಲ್ಲ. ಯಾಕಂತಂದ್ರೆ ನಾನು ಮುಂಚೆ ವರ್ಕ್ ಮಾಡಿದ್ದೀನಿ ಆ ಐ ಮೀನ್ ದ ಟೀಮ್ ಜೊತೆ. ಸೊ ಐ ಥಿಂಕ್ ದ ಬೆಸ್ಟ್ ಟೀಮ್ ಜೊತೆ ನಾನು ವರ್ಕ್ ಮಾಡಿದೆ ಅಂತ ಹೇಳ್ಬೋದು. ಸೊ ಹಾಗೆ ಮೂವಿ ಬಗ್ಗೆ ಡಿಸ್ಕಷನ್ಸ್ ಆಯಿತು, ನನ್ನ ಪಾತ್ರದ ಬಗ್ಗೆ ಡಿಸ್ಕಷನ್ಸ್ ಆಯಿತು. ಸೊ ನನ್ನ ಪಾತ್ರದ ಬಗ್ಗೆ ಕೇಳಿದಾಗ ಇನ್ನೂ ಖುಷಿ ಆಯಿತು. ಯಾಕಂತಂದರೆ ನನ್ನಿಂದ ಐ ಮೀನ್ ಈ ಪಾತ್ರದಿಂದ ಸಿನಿಮಾ ಒಂದು ಕಂಪ್ಲೀಟ್ ಟ್ವಿಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಕ್ಯಾರೆಕ್ಟರ್ ನಾನು ಮಾಡಲೇಬೇಕು ಅಂತ ಅನಿಸ್ತು. ಆ್ಯಂಡ್ ದೆನ್ ಹಾಗೆ ಫಾರ್ವರ್ಡ್. ಓಕೆ. ಸೊ ಸರ್, ನೀವು ಹೇಳೋದಾದರೆ ಆ್ಯಕ್ಚುಲಿ ಶೇರ್ ಸಿನಿಮಾದಲ್ಲಿ ನಿಮ್ಮದು ಒಂದು ಮೇಜರ್ ರೋಲ್ ಆಗಿರೋದ್ರಿಂದ ನಿಮಗೆ ಎಷ್ಟು ಖುಷಿ ಇದೆ ಸರ್? ಸೊ ಹೀರೋ ಆಗಿ ನೀವು ಕಾಣಿಸ್ಕೊಳ್ತಾ ಇದ್ದೀರಾ. ಸೊ ಎಸ್ಪೆಷಲಿ ಸಿನಿಮಾ ಸಿಕ್ಕಿದಾಗ ಐ ವಾಸ್ ಲುಕಿಂಗ್ ಫಾರ್ ಎನ್ ಆಪರ್ಚುನಿಟಿ. ಅಂದರೆ ಕನ್ನಡತಿ ಮಾಡೋ ಟೈಮಲ್ಲಿ ಐ ವಾಂಟೆಡ್ ಟು ಬಿ ಅ ಲೀಡ್ ಇನ್ ದ ಫಿಲ್ಮ್. ಸೊ ಆ ಟೈಮಲ್ಲಿ ಒಂದು ಆಪರ್ಚುನಿಟಿ ಕೊಟ್ಟಿದ್ದು, ಇಟ್ ಮೀನ್ಸ್ ಸ್ಪೆಷಲ್ ಟು ಮೀ. ಆ್ಯಂಡ್ ಆ್ಯಸ್ ಅ ಆ್ಯಕ್ಷನ್ ಹೀರೋ ಆಗಿ ನನ್ನ ಪ್ರೆಸೆಂಟ್ ಮಾಡ್ತಿದ್ದೆ ಅಂದಾಗ ಐ ವಾಸ್ ಮೋರ್ ಕ್ಯೂರಿಯಸ್ ಲೈಕ್ ಹೌ ಐ ಲುಕ್ ಆಸ್ ಅ ಆ್ಯಕ್ಷನ್ ಹೀರೋ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಒಂದು ಓವರ್ ಆಲ್ ಅಟ್ಮಾಸ್ಫಿಯರ್ ಮಾರ್ಕೆಟಲ್ಲಿ ನಡೆಯುವಂಥದ್ದು. ಸೊ ಆ್ಯಸ್ ಅ ಕ್ಯಾರೆಕ್ಟರ್ ಆಲ್ಸೋ ನಂಗೊಂದು ಹೊಸ ಕ್ಯಾರೆಕ್ಟರ್ ಅಲ್ಲಿ ಪ್ಲೇ ಮಾಡೋದು ಸಿಕ್ತು. ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಇಟ್ ವಾಸ್ ನ್ಯೂ. ಆ್ಯಂಡ್ ಸೇಮ್ ಟೀಮ್. ನಾನು ಹೇಳಬೇಕು ಅಂದರೆ ಆ್ಯಕ್ಚುಲಿ ಈ ಮೂವಿದು ಕಥೆನೂ ನಂಗೆ ಗೊತ್ತಿರಲಿಲ್ಲ, ಲೈಕ್ ಕೇಳಿರಲಿಲ್ಲ. ಬಿಕಾಸ್ ನಾವು ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ವಿ ಆ್ಯಂಡ್ ದ ಡೈರೆಕ್ಟರ್ ವಾಸ್ ಸೋ ಕಾನ್ಫಿಡೆಂಟ್ ಅಬೌಟ್ ದ ಸ್ಕ್ರಿಪ್ಟ್ ಆ್ಯಂಡ್ ಐ ವಾಸ್ ಲುಕಿಂಗ್ ಫಾರ್ ಎನ್ ಆಪರ್ಚುನಿಟಿ. ಸೊ ಹಂಗೆ ಸ್ಟಾರ್ಟ್ ಆಗಿದ್ದಂಥ ಜರ್ನಿ ಇದು. ಆ್ಯಂಡ್ ಇನ್ನು ಈ ಫೈನಲ್ ಕಾಪಿ ನಾನು ನೋಡಿಲ್ಲ, ಬಟ್ ನಾನು ಈಗ ಟ್ರೇಲರೇ ನೋಡಿರೋದು. ಸೊ ಫೈನಲ್ ಕಾಪಿ ಅವಕಾಶ ಬಂದಾಗ ಅದನ್ನು ನೀವು ಗ್ರ್ಯಾಬ್ ಮಾಡ್ಕೊಂಡ್ರಿ. ಇನ್ನು ಕೆಲವು ಸಲ ಏನಾಗುತ್ತೆ ಅಂತಂದರೆ, ಇಟ್ಸ್ ನಾಟ್ ಜಸ್ಟ್ ಅಬೌಟ್ ದ ಆಪರ್ಚುನಿಟಿ, ಇಟ್ಸ್ ಅಬೌಟ್ ನಿಮಗೆ ನಿಮ್ಮ ಸ್ಕಿಲ್ಸ್ ತೋರಿಸ್ಬೇಕು ಅಂತ ಇರುತ್ತೆ. ಇಫ್ ಯು ಡೋಂಟ್ ಹ್ಯಾವ್ ಅ ಪ್ಲಾಟ್ಫಾರ್ಮ್ ಟು ಶೋಕೇಸ್ ಯೋರ್ ಸ್ಕಿಲ್ಸ್, ಅದಿದ್ದು ವೇಸ್ಟು. ಸೊ ರಿಗಾರ್ಡ್ಲೆಸ್ ಆಫ್ ವಾಟ್ ವಿಲ್ ಹ್ಯಾಪನ್ ಟು ದ ಪ್ರಾಜೆಕ್ಟ್, ದ ಫಸ್ಟ್ ಥಿಂಗ್ ಇಸ್ ಯು ಬಿ ಇನ್ ಇಟ್. ಅದಾದಮೇಲೆ ಯು ಡೂ ಯೋರ್ ಬೆಸ್ಟ್ ಆ್ಯಂಡ್ ಜಸ್ಟ್ ಲೀವ್ ಇಟ್ ಟು ದ ಪಬ್ಲಿಕ್. ಓಕೆ. ಆ್ಯಕ್ಚುಲಿ ನಂಗೊಂದು ಡೌಟ್ ಇದೆ ಸರ್. ಏನು ಗೊತ್ತಾ, ಈ ಕನ್ನಡತಿ ಆಗಿರ್ಬೋದು, ಕರ್ಣ ಆಗಿರ್ಬೋದು, ಜೊತೆಗೆ ನಿಮ್ಮ ನೇಮ್ ಕೆ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೂ ಹಾಗೆ ಕೆಗೂ ಏನಾದರೂ ಸಂಬಂಧ ಇದೆಯಾ ಅಂತ? ಬಿಕಾಸ್ ಕೆ ಅಂತ ಹೇಳಿ ಎಂಟ್ರಿ ಕೊಟ್ಟಾಗೆಲ್ಲ ನೀವು ಅಲ್ಲಿ ನೆಕ್ಸ್ಟ್ ಲೆವೆಲಿಗೆ ರೀಚ್ ಆಗ್ತಾ ಇದ್ದೀರಾ. ಏನಿದ್ರ ಸೀಕ್ರೆಟ್ ಅಂತ? ನ್ಯೂಮರಾಲಜಿ ಪ್ರಕಾರ ಅಥವಾ ಈ ಆಲ್ಫಾಬೆಟ್ ಇದರಲ್ಲಿ ಏನೋ ವರ್ಕೌಟ್ ಆಗ್ತಿದೆ ಅನ್ಸುತ್ತೆ. ನನಗೂ ಈಗೀಗ ಅನಿಸ್ತಿದೆ, ಈ ಎರಡನೇದು ವರ್ಕೌಟ್ ಆಗೋಯ್ತಲ್ಲ ಅದಾದಮೇಲೆ. ಸೊ ನೆಕ್ಸ್ಟ್ ಟೈಮ್ ಮೋಸ್ಟ್ಲಿ ಸಿನಿಮಾಗೂ ನಾನು ಕೆ ಇಂದನೇ ಸ್ಟಾರ್ಟ್ ಮಾಡಬೇಕು ಅನಿಸ್ತಿದೆ ಈಗ. ನೈಸ್. ಓಕೆ. ಎಸ್ ಮ್ಯಾಮ್, ಇನ್ನು ನೀವು ಹೇಳ್ತಾ ಹೋಗೋದಾದರೆ, ಆ್ಯಕ್ಚುಲಿ ನಿಮ್ಮನ್ನ ನೋಡ್ತಾ ಇದ್ರೆ ಎನಿ ಮೂಮೆಂಟ್ ನೀವು ಸ್ಮೈಲಿಂಗ್ ಫೇಸ್ನಲ್ಲೇ ಇರ್ತೀರಾ. ಅದು ಎಂಥ ಸಿಚುವೇಶನ್ ಬಂದರೂ ನಗಾಡ್ತಾನೆ ಹ್ಯಾಂಡಲ್ ಮಾಡ್ತಾ ಇರ್ತೀರಾ. ಅದರಲ್ಲೂ ಕೂಡ ಈ ಶೇರ್ ಸಿನಿಮಾ ಅಂತ ಬಂದಾಗ ಒಬ್ಬ ಪೊಲೀಸ್ ಖಡಕ್ ಆಫೀಸರ್ ಆಗಿ ನೀವು ಎಂಟ್ರಿ ಕೊಡ್ತೀರಾ, ಅಥವಾ ನೀವು ಕ್ಯಾರೆಕ್ಟರ್ನಲ್ಲಿ ಅಷ್ಟು ಇನ್ವಾಲ್ವ್ ಆಗಿದ್ರಾ? ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರಿ ಆ ಸ್ಮೈಲಿಂಗ್ ಫೇಸ್ನ ಹೊರತುಪಡಿಸಿ ಅಲ್ಲಿ? ಆಕ್ಚುಲಿ ನೀವು ರಿಯಾಲಿಟಿ ಶೋ ಏನೋ ನೋಡ್ಕೊಂಡ್ಬಿಟ್ಟು ಈ ತರ ಜಡ್ಜ್ ಮಾಡ್ತಿರ್ತಾರೆ. ಆಕ್ಟಿಂಗ್ ಅಂತ ಬಂದಾಗ ನಾವು ವ್ಯಕ್ತಿಗಳು ಯಾರೇ ಆಗಿದ್ರು ಕೂಡ ಆ ಪಾತ್ರಕ್ಕೆ ಏನ್ ಬೇಕೋ ಆ ಪಾತ್ರದಲ್ಲಿ ನಾವು ಹೇಗೆ ಜೀವಿಸ್ಬೋದು ಅನ್ನೋದನ್ನ ನಾವು ಸಿನಿಮಾದಲ್ಲಿ ಮಾಡ್ಬೋದು. ಸಿನಿಮಾ ಆಗಲಿ, ಸೀರಿಯಲ್ ಆಗಲಿ, ಯಾವುದೇ ರೀತಿಯಾದ ಆಕ್ಟಿಂಗ್ ಫಾರ್ಮ್ ಅಂತ ಬಂದಾಗ ನಾವು ಏನು ಜನರಲ್ ಆಗಿ ಬಿಹೇವ್ ಮಾಡ್ತಿರ್ತೀವಿ ಅಥವಾ ನಮ್ಮ ಒಂದು ಪರ್ಸ್ನಾಲಿಟಿ ಏನಿದೆ ಅದನ್ನು ಅನ್ಲರ್ನ್ ಮಾಡಿ ನಾವು ಆ್ಯಕ್ಟ್ ಮಾಡಬೇಕಾಗತ್ತೆ. ವಿ ಜಸ್ಟ್ ಹ್ಯಾವ್ ಟು ಬಿ ಎ ನ್ಯೂ ಪರ್ಸನ್ ದೇರ್. ನಾನಲ್ಲಿ
ಇಂದ್ರಾಣಿಯಾಗಿ ಕಾಣಿಸ್ಕೊಂಡಿದ್ದೀನಿ. ಸೊ ಇಂದ್ರಾಣಿಯವರಾಗಿ ನಾನು ಜೀವಿಸಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ನಿಮ್ಮ ಕ್ಯಾರೆಕ್ಟರ್ ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಹಾಂ, ಆ್ಯಕ್ಚುಲಿ ಇದು ಸ್ವಲ್ಪ ಜಾಸ್ತಿನೇ ಚಾಲೆಂಜಿಂಗ್ ಅಂತ ಹೇಳ್ಬೋದು. ಯಾಕಂದರೆ ಫಾರ್ ಮೀ ಸ್ವಲ್ಪ ಏನಂತಾರಲ್ಲ, ಈ ಗ್ಲಾಮರಸ್ ರೋಲ್ಸ್ ಜಾಸ್ತಿ ಮಾಡಿ ದಟ್ ವಾಸ್ ಮೋರ್ ಈಸಿ ಅಂತ ಹೇಳ್ಬೋದು. ಆ್ಯಂಡ್ ದಟ್ಸ್ ಲೈಕ್ ಮೋರ್ ಅಬೌಟ್ ಬ್ಯೂಟಿ. ನಾವು ನಮ್ಮನ್ನ ಪ್ರೆಸೆಂಟ್ ಮಾಡ್ಕೊಂಡ್ಬಿಟ್ರೆ ಸಾಕು, ಅರ್ಧ ಕೆಲಸ ಮಾಡ್ದಂಗೆ ಅನ್ನೋ ಥರ ಒಂದು ಫೀಲ್ ಕೊಡ್ತಿತ್ತು. ಆ್ಯಂಡ್ ಇದು ಪೊಲೀಸ್ ಅಂತ ಬಂದಾಗ ನಮಗೆ ಅಲ್ಲಿ ಏನು ನಾವು ಮೇಕಪ್ಪು ಕೂಡ ಡಲ್ ಆಗಿರ್ತಾ ಇತ್ತು ಆ ರೀತಿಯಾಗಿ, ಮತ್ತು ಪರ್ಫೆಕ್ಟ್ ಹೇರ್ ಡೂ ಆ ಥರದ್ದೆಲ್ಲ ಏನು ಇರ್ತಾ ಇರಲಿಲ್ಲ. ಆ ರೀತಿಯಾಗಿ ರೆಡಿ ಆಗಬೇಕಾಗಿತ್ತಲ್ಲ, ಲೈಕ್ ಇಟ್ಸ್ ಈಸಿ ಟು ಡೂ ಅನ್ನೋ ಥರದೊಂದು ಫೀಲ್ ಬಂದಿತ್ತು. ಬಟ್ ಅಲ್ಲಿ ಹೋಗಿ ಆ್ಯಕ್ಟ್ ಮಾಡಬೇಕು ಅಂತ ಅನ್ಬೇಕಾದ್ರೆ ಪೂರ ಡೈಲಾಗ್ ಹೇಳೋವರೆಗೂ ನಾನು ಮಾತಾಡಲಿ, ಬೇರೆಯವ್ರು ಮಾತಾಡಲಿ, ಇನ್ಯಾರೋ ಸೀನ್ ಮುಗಿಯೋವರೆಗೂ ನಾನು ಈ ಥರ ಫುಲ್ ಸ್ಟಿಫ್ ಆಗಿನೇ ನಿಲ್ಬೇಕಾಗಿತ್ತು. ಮತ್ತು ಅದೊಂದು ಫೈಟ್ ಸೀಕ್ವೆನ್ಸ್ ಅಂತ ಬಂದಾಗ ಅದಕ್ಕೊಂದು ಸ್ವಲ್ಪ ಹೋಮ್ವರ್ಕ್ ಮಾಡಬೇಕಾಯಿತು. ಫಸ್ಟ್ ಟೈಮ್ ಮಾಡ್ತಾ ಇದ್ದಿದ್ದರಿಂದ ಐ ವಾಸ್ ಆಲ್ಸೋ ನರ್ವಸ್, ಆ ಥರದ್ದೆಲ್ಲ ಆಯಿತು. ಸೊ ಚೂರು ಜಿಮ್ಮು, ವರ್ಕೌಟು, ಅದ್ರ ಜೊತೆಗೆ ಫೈಟ್ ಸೀಕ್ವೆನ್ಸ್ನ ಅರ್ಥ ಮಾಡಿಕೊಂಡು ಮಾಡೋದಿದೆಯಲ್ಲ, ಇನ್ನು ಇವ್ರ ಥರ ಎಲ್ಲ ಫೈಟ್ ಮಾಡೋಕ್ಕಾಗಲ್ಲ. ಅದು ಪುಟ್ಟದಿದೆ, ತೀರಾ ಪುಟ್ಟು ಸೀಕ್ವೆನ್ಸ್ ಇದೆ. ಅದಕ್ಕೇನೆ ನನಗೊಂದು ಸ್ವಲ್ಪ ಪ್ರಿಪ್ರೇಷನ್ ಬೇಕಿತ್ತಲ್ಲ ಅನ್ನೋ ಥರನೇ ಒಂದು ಝೋನಲ್ಲೇ ಕಂಟಿನ್ಯೂ ಮಾಡಿದ್ದಾಯಿತು. ಸೊ ಲೈಕ್ ಐ ವಾಸ್ ಲೈಕ್ ಪ್ರಿಪೇರ್ಡ್. ನೆಕ್ಸ್ಟ್ ಟೈಮ್ ನಾನು ಈ ಥರದ್ದು ಏನಾದರೂ ಸೀಕ್ವೆನ್ಸ್ ಇತ್ತು ಅಂತಂದರೆ ಅಲ್ಲಿ ಗೋ ಟು ಸಮ್ ಕ್ಲಾಸಸ್, ಆಮೇಲೆ ಇದನ್ನೆಲ್ಲ ತೊಗೊಳ್ಳೋಣ ಅನ್ನೋ ಥರದೊಂದು ಫೀಲ್. ಯಾಕಂದರೆ ಇವರೆಲ್ಲ ಫೈಟ್ ಮಾಡೋದು ನೋಡಿದ್ರೆ ತುಂಬ ಭಯ ಆಗುತ್ತೆ. ಹೆಂಗಪ್ಪ ಮಾಡ್ತಾ ಇರೋದನ್ನ ನಾನು ಒಂದೆರಡು ಶಾರ್ಟ್ಸ್ ಅಂತೂ ನೋಡಿ ಲೈಕ್ ಇದನ್ನ ಹೆಂಗೆ ಮಾಡಿದ್ರು ಇವರು ಅಂತ. ಬಿಕಾಸ್ ಆ ಝೋನಿಗೆ ನಾವು ಯಾವತ್ತೂ ಇಳಿತಿರ್ಲಿಲ್ಲ. ನಾವು ರೆಡಿಯಾಗು, ಮೇಕಪ್ ಬಗ್ಗೆ ತಿಳ್ಕೊ, ಹೇರ್ ಕರೆಕ್ಟಾಗಿದೆಯಾ ನೋಡ್ಕೊ, ಅಳೋ ಜಾಗದಲ್ಲಿ ಅಳು, ನಗೋ ಜಾಗದಲ್ಲಿ ನಗೋ ಅನ್ನೋದನ್ನ ಅಷ್ಟೇ ನೋಡ್ತಾ ಇದ್ವಿ. ಫೈಟ್ ಸೀಕ್ವೆನ್ಸ್ ಇಸ್ ಲೈಕ್ ಅನದರ್ ನ್ಯೂ ಇಂಡಸ್ಟ್ರಿ ಅಂತ ಹೇಳ್ಬೋದು. ಇದೇನೇ ಬೇರೆ ಇದೆ, ಆ ಪ್ರೋಸೆಸ್ಸೇ ಬೇರೆ ಇದೆ. ಸೊ ಹಾಗಾಗಿ ಅದು ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ನಿಸ್ತು. ಓಕೆ, ಸೊ ಈಗ ನಿಮ್ಮ ಮುಂದಿನ ಯಾವುದಾದ್ರೂ ಒಂದು ಮೂವಿ ಆಗಿರಬಹುದು, ಪ್ರಾಜೆಕ್ಟ್ ಆಗಿರಬಹುದು, ನಾನು ಇಂಥ ಪಾತ್ರದಲ್ಲಿ ಕಾಣಿಸ್ಕೊಳ್ಬೇಕಪ್ಪ, ರೆಕಗ್ನೈಸ್ ಆಗಬೇಕು ಅಂತ ಅನ್ಸಿದ್ರೆ ಯಾವ್ದಾಗಿರ್ಬಹುದು? ಎಲ್ಲ ಥರದ್ದೂ ಮಾಡ್ಬೇಕು ಅನ್ನೋದು ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟ್ಗೂ ಆಸೆ ಇರುತ್ತೆ. ನಾನು ಸ್ವಲ್ಪ ಹೇಗೆ ಹೇಳೋದು, ಸ್ಟೈಲಿಶು ಅಥವಾ ಇನ್ಯಾವುದೋ ಅಲ್ಲದೆ ಸ್ವಲ್ಪ ರಾ ಆಗಿ ಎಲ್ಲಾದರೂ ಕಾಣಿಸ್ಕೊಳ್ಬೇಕು ಅನ್ನೋದು ಒಂದು ಥಾಟ್ ಮೈಂಡಲ್ಲಿದೆ. ಎಸ್ ಮ್ಯಾಮ್, ಇನ್ನು ನಿಮ್ಮ ಡೈರೆಕ್ಟರ್ ಜೊತೆಗೆ ಥ್ರೂಔಟ್ ಸಿನಿಮಾ ವರ್ಕ್ ಮಾಡಿದ್ದೀರಾ, ಆ ಒಂದು ಜರ್ನಿ ಯಾವ ರೀತಿ ಆಗಿತ್ತು? ಡೈರೆಕ್ಟರ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಇನಿಷಿಯಲ್ ಡೇಸಿಂದನೂ ಸರ್ ಕಂಪ್ಲೀಟ್ ಪೀಸ್, ಕೂಲ್. ನನಗೆ ಒಂದೊಂದ್ಸಲ ಫಸ್ಟ್ ಫಿಲಮ್ ಅಲ್ಲ, ಸೊ ಅವರು ಯಾವತ್ತೂ ಟೆನ್ಷನ್ ಮಾಡ್ಕೊಂಡಿಲ್ಲ, ಯಾವಾಗಲೂ ಪೀಸ್ ಆಗಿ ಕಾಮಾಗಿರ್ತಿದ್ರು. ನಾನು ಟೇಕ್ಸ್ ಮೇಲೆ ಟೇಕ್ಸ್ ತೊಗೊತಿದ್ರು, ಯಾಕಮ್ಮ ಇಟ್ಸ್ ಓಕೆ ಮಾಡಮ್ಮ ಅಂತ. ಸೊ ಐ ಥಿಂಕ್ ಹೀ ಈಸ್ ಲೈಕ್ ವೆರಿ ಮಚ್ ಸಪೋರ್ಟಿವ್. ಸೊ ಹಾಗೆ ಸಪೋರ್ಟ್ ಮಾಡ್ತಾ ಇದ್ರು. ಸೊ ಐ ಗಾಟ್ ಕಾನ್ಫಿಡೆನ್ಸ್. ಸೊ ಹಾಗೆ ಚೆನ್ನಾಗಿ ಬಂತು ಎಲ್ಲ. ಓಕೆ ಸರ್, ಇನ್ನು ನಿಮಗೆ ಈ ಶೇರ್ ಸಿನಿಮಾದಲ್ಲಿ ಯಾವುದಾದ್ರೂ ಮೋಸ್ಟ್ ಫೇವ್ರೆಟ್ ಸ್ಪಾಟ್ ಅಪ್ಪ ಇದು ಲೊಕೇಶನ್ ಅಂತ ಅನ್ಸಿದ್ ಯಾವುದು ಸರ್? ಬ್ಯಾಂಕಾಕ್ ಅಂತ. ಅದೊಂದೇ ಚೆನ್ನಾಗಿ. ಟು ಬಿ ಟ್ರೂ, ಎಸ್. ಏನಕ್ಕೆ ಅಂತಂದ್ರೆ ಅಲ್ಲಿ ಒಂದು ಐಲ್ಯಾಂಡ್ಗೆ ನಾವು ಹೋಗಿದ್ವಿ. ಒಂದು ಇಟ್ ವಾಸ್ ಕೈಂಡ್ ಆಫ್ ಅ ಪ್ರೈವೇಟ್ ಐಲ್ಯಾಂಡ್ ತರ ಎಲ್ಲ ಇತ್ತು. ಸೊ ಇಟ್ ವಾಸ್ ಜಸ್ಟ್ ಅಸ್. ಸೊ ಆಬ್ವಿಯಸ್ಲಿ ನಾನು ತುಂಬ ಟ್ರಾವೆಲ್ ಮಾಡಿದ್ದೀನಿ, ಬಟ್ ಆ ಥರ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಈ ಸಾಂಗ್ ಥ್ರೂನೇ ಆಗಿದ್ದು. ಸೊ ಟು ಬಿ ವೆರಿ ಫ್ರ್ಯಾಂಕ್, ಎಸ್. ಸೊ ಈ ಸಿನಿಮಾದಲ್ಲಿ ಮ್ಯೂಸಿಕ್ ಅನ್ನೋದು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಆ ಮ್ಯೂಸಿಕ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ವಿಜಯ್ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಆ್ಯಂಡ್ ಹಿ ಈಸ್ ವೆರಿ ಎಕ್ಸ್ಪೀರಿಯನ್ಸ್ಡ್ ಇನ್ ಹಿಸ್ ವರ್ಕ್. ಆ್ಯಂಡ್ ಅವ್ರ ಸ್ಪೆಷಾಲಿಟಿ ಏನಂದರೆ ಅವರು ಬೆಳಗ್ಗೆ ಟೈಮ್ ಕೆಲಸ ಮಾಡಲ್ಲ, ರಾತ್ರಿ ಮಾತ್ರ ಕೆಲಸ ಮಾಡೋದವರು. ಸೊ ಇಡೀ ದಿನ ಮಲಗಿರ್ತಾರೆ, ರಾತ್ರಿ ಒಂದು 6 ಗಂಟೆಗೆ ಎದ್ರೆ ಬೆಳಗ್ಗೆ ತನಕ ಮಾಡ್ತಿರ್ತಾರೆ. ನೀವು ಅವ್ರು ಏನಂತಾರೆ, ಅವ್ರ ಸ್ಟುಡಿಯೋಗೆ ಹೋದರೆ ಒಂಥರ ಮೆಡಿಟೇಷನ್ ಫೀಲ್ ಆಗುತ್ತೆ, ಆಸ್ ಇಫ್ ಯು ಆರ್ ಮೆಡಿಟೇಟಿಂಗ್. ಅಷ್ಟು ಆ ಥರ ಕೆಲಸ ಮಾಡ್ತಾರೆ. ಇಟ್ ಹಸ್ ಕಮ್ ಔಟ್ ವೆಲ್. ಲೈಕ್ ಕೆಲವೊಂದು ಈ ಓವರ್ ಆಲ್ ಮೂವಿಲಿ BGM ಎಲ್ಲ ಹಾಕ್ತಾರಲ್ಲ ಅವರು. ಸೊ ಎಕ್ಸಾಕ್ಟ್ಲಿ ಆನ್ ರಿಯಾಕ್ಷನ್, ಆನ್ ಪಾಯಿಂಟ್ ಅವ್ರು ಕೆಲವೊಂದು ಕೂರಿಸಿರ್ತಾರೆ. ಸೊ ಮ್ಯೂಸಿಕ್ ಇನ್ನೂ ಎನ್ಹಾನ್ಸ್ ಮಾಡುತ್ತಲ್ಲ ಯಾವುದೇ ಒಂದು ಸೀನ್. ಈಗ ಆಕ್ಷನ್ ಸೀಕ್ವೆನ್ಸ್ನ ನೀವು ಮ್ಯೂಸಿಕ್ ಇಲ್ಲದೆ ನೋಡಿದ್ರೆ ಚಿಕ್ಕ ಮಕ್ಳು ಕಿತ್ತಾಡ್ತಾರೆ ಅನ್ಸುತ್ತೆ. ಲೈಕ್ ಮ್ಯೂಸಿಕ್ ಬಿದ್ದಾಗಲೇ ಎಲಿವೇಟ್ ಆಗೋದು. ಸೊ ಇಟ್ ಪ್ಲೇಸ್ ಅ ಇಂಪಾರ್ಟೆಂಟ್ ರೋಲ್. ಈಗ ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ, ನೀವು ಹಾನೆಸ್ಟಾಗಿ ಆನ್ಸರ್ ಮಾಡಬೇಕು, ಓಕೆನಾ? ಹೇಳಲೇಬೇಕಾಗತ್ತಿದು. ಓಕೆ, ಏನು ಹೇಳ್ತೀರಾ ನೋಡೋಣ. ಸೊ ನಿಮ್ಮ ಒಂದು ಸಿನಿಮಾ ಸೆಟ್ಟಲ್ಲಿ ಹೀರೋಯಿನ್ ಅವರ ರೋಲು ಅಥವಾ ಯಾವುದೋ ಒಂದು ಹ್ಯಾಬಿಟ್ ನಿಮಗೆ ಇಷ್ಟ ಆಗ್ತಾ ಇರಲ್ಲ, ತುಂಬ ಇರಿಟೇಟ್ ಆಗ್ತಾ ಇರತ್ತೆ. ಫನ್ನಿಯಾಗಾದರೂ ಓಕೆ, ಸೀರಿಯಸ್ ಆಗಾದರೂ ಓಕೆ, ಅದು ಯಾವುದು ಅಂತ ಹೇಳ್ಬಹುದಾ? ತುಂಬ ನಿಜ ಹೇಳಬೇಕು ಅಂದ್ರೆ ಅಷ್ಟು ಯೋಚನೆ ಮಾಡೋ ಜಾಗ ಇರಲ್ಲ ಸೆಟ್ಟಲ್ಲಿ. ಓಕೆ, ಆದ್ರೂ ಅನ್ಸಿರತ್ತಲ್ವಾ ಇಲ್ಲ, ಕೆಲವೊಂದೊಂದು ಮೂಮೆಂಟಲ್ಲಿ? ನೋ ಅಲ್ಲಿ ಆ ಥರ ಯಾವುದೂ ಇರಲಿಲ್ಲ. ಈಗ ಇವರಾಗಲಿ ಎವ್ರಿ ಒನ್ ಇಸ್ ಸೋ ಮಚ್ ಇನ್ ಟು ದೇರ್ ವರ್ಕ್. ಆ್ಯಂಡ್ ಪ್ರತಿಯೊಬ್ಬರು ದೇ ನೋ ಹೌ ಟು ಬಿ ಎಟ್ ವರ್ಕ್. ಬಿಕಾಸ್ ಪ್ರತಿಯೊಬ್ಬರು ಪ್ರೊಫೆಷನಲ್ ಆಗಿರೋದ್ರಿಂದ ಎವ್ರಿ ಒನ್ ವರ್ಕ್ ಇನ್ ದೇರ್ ಓನ್ ಕಂಫರ್ಟ್ ಝೋನ್. ಆ್ಯಂಡ್ ಆಬ್ವಿಯಸ್ಲಿ ಈಗ ಕೆಲಸ ಮಾಡ್ತಾ ನಿಮ್ಗೆ ಗೊತ್ತಾಗ್ಬಿಡುತ್ತೆ ವಾಟ್ ಕೈಂಡ್ ಆಫ್ ಬಿಹೇವಿಯರ್ ಯು ನೀಡ್ ಟು ಕ್ಯಾರಿ
ಅಟ್ ವರ್ಕ್ ಪ್ಲೇಸ್. Exactly. ಸೊ ಪ್ರತಿಯೊಬ್ಬರು ಅದನ್ನ ಮಾಡ್ತಿರೋದ್ರಿಂದ ಆ ಥರದ್ದು ಯಾವುದೋ ಎಕ್ಸ್ಪೀರಿಯನ್ಸ್ ಇಲ್ಲ. ಓಕೆ. ಸೊ ಮ್ಯಾಮ್, ನೀವು ಪ್ರೊಡ್ಯೂಸರ್ ಹಾಗೆ ಡೈರೆಕ್ಟರ್ ಅವ್ರ ಜೊತೆಗೆ ನೀವು ವರ್ಕ್ ಮಾಡಿರುವಂಥ ರೀತಿ ನಿಮಗೆ ಯಾವ ರೀತಿ ಅನಿಸ್ತು? ನಿಮ್ಮ ಡೈರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಫಸ್ಟ್ ಆಫ್ ಆಲ್. ತುಂಬ ಖುಷಿ ಕೊಟ್ಟಿದೆ, ಯಾಕಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಯಾರೋ ಒಬ್ರು ಹೊಸದಾಗಿ ನನ್ನನ್ನ ಈ ಪಾತ್ರದಲ್ಲಿ ಕಾಣಿಸ್ಕೋಬಹುದು ಅಂತ ಯೋಚನೆ ಮಾಡಿದ್ದಾರೆ. ಅಂಡ್ ನನ್ನನ್ನ ಈ ಸಿನಿಮಾಗೆ ರೆಫರ್ ಮಾಡಿದಂಥವ್ರು ಕಿಟಿ ಕೌಶಿಕ್ ಸರ್, ನಮ್ಮ ಕ್ಯಾಮ್ರಾಮನ್. ಐ ಆಮ್ ವೆರಿ ಹ್ಯಾಪಿ ದಟ್ ಈ ರೆಫರ್ಡ್, ಯಾಕಂದರೆ ರೆಫರ್ ಮಾಡೋರು ತುಂಬ ಕಡಿಮೆ. ರೆಫರ್ ಮಾಡಿ ನಾನು ವರ್ಕ್ ಮಾಡಿ ಇವಾಗ ಸಿನಿಮಾ ರಿಲೀಸ್ ಆಗ್ತದೆ ಅನ್ನೋದು ಒಂದು ಖುಷಿಯ ವಿಷಯ. ಆ್ಯಂಡ್ ಸುದರ್ಶನ್ ಸರ್, ನಮ್ಮ ಪ್ರೊಡ್ಯೂಸರ್, ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಹಿ ಪುಟ್ಸ್ ಅ ಲಾಟ್ ಆಫ್ ಎಫರ್ಟ್. ಅಂದರೆ ಅವ್ರಿಗೆ ಗೊತ್ತಿಲ್ಲ ಪಾಪ ಇಂಡಸ್ಟ್ರಿ ಹೇಗೆ ಹೇಗೆ ನಡೀತಾ ಇದೆ ಅನ್ನೋಂಥದ್ದು. ಏನೇ ಇದ್ರೂ ಫುಲ್ ಫ್ಲೆಶ್ಡ್ ಆಗಿ ನಾನು ಮಾಡ್ತೀನಿ ಅನ್ನೋ ಒಂದು ಇನಿಷಿಯೇಟಿವ್ ತೊಗೊಂಡು ಮಾಡ್ತಾರೆ. ಆ್ಯಂಡ್ ಅವರು ಮಗ ಕೂಡ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ಮಾಡ್ತಾ ಇರೋದ್ರಿಂದ ಹಿ ಈಸ್ ಆಲ್ಸೋ ವೆರಿ ಹ್ಯಾಪಿ ಡೂಯಿಂಗ್ ಥಿಂಗ್ಸ್. ಓಕೆ. ಕೋ ಆಕ್ಟರ್ಸ್ ಜೊತೆ ನಿಮ್ಮ ಬಾಂಡಿಂಗ್ ಯಾವ ರೀತಿಯಾಗಿತ್ತು? ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಲೈಕ್ ಅಂದರೆ ಇವ್ರು ನನಗೆ ಪರಿಚಯ ಇದ್ದರು, ಅಂದರೆ ಎಲ್ಲೋ ಒಂದು ಕಡೆ ನಾವು ಯಾವುದೋ ಫಂಕ್ಷನಲ್ಲಿ ಕಾಣಿಸ್ಕೊಳ್ಳೋಂಥದ್ದು ಆ ಥರದ್ದಿತ್ತು. ಬಟ್ ಈ ಸಿನಿಮಾ ಮೂಲಕ ನಾವು ಫ್ರೆಂಡ್ಸ್ ಆಗೋ ಹಾಗಾಯಿತು. ಆ್ಯಂಡ್ ಅವರು ನನಗೆ ಹೊಸ ಪರಿಚಯ, ಸುರೇಖಾ ಅವರು. ಆಲ್ಮೋಸ್ಟ್ ಕಿಟಿ ಸರ್ ಬಿಟ್ಟು ನನಗೆ ಎಲ್ಲರೂ ಹೊಸ ಪರಿಚಯ ಥರನೇ ಆಗಿದೆ. ಸೊ ಒಂದು ಇದರಲ್ಲಿ ಇನ್ನೊಂದು ಕಾರ್ತಿಕ್ ಅಂತ ಇದ್ದಾನೆ, ಅವನು ನನ್ನ ಆಲ್ಮೋಸ್ಟ್ ಲೈಕ್ ಹೀಸ್ ಮೈ ಮಚ್ಚ ಆ ಥರ. ಈ ಸಿನಿಮಾಯಿಂದ ನಾವು ಕ್ಲೋಸ್ ಆದ್ವಿ, ಆ ಥರದ್ದು ಒಂದು ಫ್ರೆಂಡ್ಸ್ ಒಂದಷ್ಟು ಜನ ಸಿಕ್ಕಂಗಾಗಿದೆ ನನಗೆ. ಓಕೆ. ಸೊ ಇನ್ನು ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳುವುದಾದ್ರೆ? ಸೊ ನನ್ನ ಕ್ಯಾರೆಕ್ಟರ್, ನಾನು ಯೂಶಲಿ ನನ್ನ ಕ್ಯಾರೆಕ್ಟರ್ ಯಾವಾಗಲೂ ಒಂದು ಇನ್ನೋಸೆಂಟ್ ಗರ್ಲ್ ಇರೋದು, ಇಲ್ಲ ಅಂತಂದರೆ ನೀನು ನೋಡೋಕೆ ತುಂಬ ಕ್ಯೂಟ್ ಆಗಿದೆಯಮ್ಮ, ಸೊ ಬಬ್ಲಿ ಕ್ಯಾರೆಕ್ಟರ್ ಮಾಡು ಅಂತ ಹೇಳೋರು. ಬಟ್ ಈ ಸಿನಿಮಾದಲ್ಲಿ ಐ ಥಿಂಕ್ ಎಲ್ಲ ಮಿಕ್ಸ್ಡ್ ಎಮೋಷನ್ಸ್ ಇದೆ ಅನಿಸುತ್ತೆ. ಓಕೆ. ಕಂಪ್ಲೀಟ್ ಇನ್ನೋಸೆಂಟು ಇದೆ, ಕಂಪ್ಲೀಟ್ ವಿಲನಿಶ್ ಆಗೂ ಇದೆ. ಸೊ ಐ ಥಿಂಕ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಇರೋದ್ರಿಂದ ಮೇ ಬಿ ಆಡಿಯನ್ಸಿಗೆ ತುಂಬ ಬೇಗ ರೀಚ್ ಆಗುತ್ತೆ. ಐ ಥಿಂಕ್ ಇದೊಂಥರ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಓಕೆ. ಸರ್, ನಿಮ್ಗೆ ಇನ್ನು ಆ್ಯಕ್ಷನ್ ಸೀನ್ಸ್ ಎಷ್ಟು ಚಾಲೆಂಜಿಂಗ್ ಆಗಿದ್ದು ಅಂತ ಹೇಳಿ? ರೆಗ್ಯುಲರ್ಲಿ MMA ಬಾಕ್ಸಿಂಗ್ ಟ್ರೈನಿಂಗ್ 35 ನಾನು ಪ್ಯಾಲಲ್ಲಿ ಮಾಡ್ತಾನೆ ಇರ್ತೀನಿ. ಸೊ ನನಗೆ ಆ್ಯಕ್ಷನ್ ಇಷ್ಟ ಆಗುತ್ತೆ, ಲೈಕ್ ತುಂಬ ಇಷ್ಟಪಟ್ಟು ಮಾಡ್ತೀನಿ. ಓಕೆ. ನನಗೆ ಸುಸ್ತು ಅಥವಾ ಅಯ್ಯೋ ಅದೊಂದ್ಸಲ, ಅದಷ್ಟೇ ಏನೇ ಹೊಸದಿದ್ರು ಐ ಎಂಜಾಯ್ ಇಟ್. ಓಕೆ. ಸೊ ನಿಮಗೆ ಅಮ್ಯೂಸ್ಮೆಂಟ್ ಪಾರ್ಕ್ ಹೋಗಿದ್ದೀರಾ? ಸೊ ಅಲ್ಲಿ ಫಸ್ಟ್ ಟೈಮ್ ಯಾವುದೋ ಒಂದು ರೈಡಿಗೆ ಕೂತ್ಕೊಂಡಾಗ ನೋಡೋಕ್ಕೆ ಭಯ ಆಗುತ್ತೆ, ಬಟ್ ಯು ಆರ್ ಎಕ್ಸೈಟೆಡ್. ಸೊ ಎಕ್ಸೈಟ್ಮೆಂಟ್ ನಿಮಗೆ ಅರ್ಧ ಭಯ ಕಡಿಮೆ ಮಾಡಿಬಿಡುತ್ತೆ. ಸೊ ನಮ್ಗೆ ಹಂಗಾಗುತ್ತೆ, ಏನೋ ಒಂದು ಹೊಸದು ಸೀಕ್ವೆನ್ಸ್ ನೋಡಿದಾಗ ಐ ಮೈಸೆಲ್ಫ್ ವಾಂಟ್ ಟು ಡೂ ಇಟ್. ಸೊ ಐ ಎಂಜಾಯ್. ಸೊ ನಿಮ್ಮದು ನೆಕ್ಸ್ಟ್ ಹೇಳ್ತಾ ಹೋಗೋದಾದರೆ ಯಾವುದಾದ್ರೂ ಪ್ರಾಜೆಕ್ಟ್ ಅಂತ ಹೇಳಿ ಕೈ ಹಾಕಿದ್ದೀರಾ, ಹೇಗೆ? ಹಾಂ, ಒಂದೆರಡು ಸಿನಿಮಾ ನಡೀತಾ ಇದೆ, ಶೂಟ್ ನಡೀತಾ ಇದೆ. ಸೊ ಟೀಮ್ ಅವ್ರು ಯಾವಾಗ ರಿವೀಲ್ ಮಾಡ್ಬೋದು ಅಂತ ಹೇಳ್ತಾರೋ ನಾನು ಅವಾಗ ರಿವೀಲ್ ಮಾಡ್ಬೋದು. ಸೊ ಒಂದೆರಡು ಸಿನಿಮಾದು ಶೂಟಿಂಗ್ ನಡೀತಾ ಇದೆ. ಪ್ರೊಡಕ್ಷನ್ ವೈಸ್ ಆಯಿತು ಅಂತಂದರೆ ವಿ ಆರ್ ಟೇಕಿಂಗ್ ಸಮ್ ಟೈಮ್, ಸ್ವಲ್ಪ ಹೋಮ್ವರ್ಕ್ ಮಾಡಿಕೊಂಡು ಮಾಡಬೇಕು ಅಂತ ಹೇಳಿಬಿಟ್ಟು. ಓಕೆ. ಈಗ ಸಿನಿಮಾದಲ್ಲಿ ಹೆಚ್ಚು ರೀಟೇಕ್ಸ್ ತಗೊಳ್ತಾ ಇದ್ದಿದ್ದು ಯಾರು? ಡೈರೆಕ್ಟ್ರು. ಯಾರು? ನೀವೇನಾ? ನೀವೇ ಒಪ್ಕೊಳ್ಬಿಟ್ರಿ? ಭುವನ. ಹೌದಾ? ಇನ್ಯಾರು? ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ, ನಾನು ಅದೇ ಯೋಚ್ನೆ ಮಾಡ್ತಾ ಇದ್ದೆ. ಇನ್ಯಾರು ತಗೊಳಕ್ ಸಾಧ್ಯ? ಓಕೆ. ನಿಮ್ ಜೊತೆ ನಾನು ಇಲ್ಲಿ ಎಷ್ಟು ಸಲ ಇರ್ಬೋದು ರೀಟೇಕ್ ಅಂತ ತಗೊಂಡಿಲ್ಲ? ಅನ್ಕೊಂಡೆ. 3 ವರ್ಷದ ಯಾರು ನೆನಪಿರುತ್ತೆ? ಸೊ ಕರೆಕ್ಟ್ ಟೈಮಿಗೆ ಡೆಡಿಕೇಟಿವ್ ಆಗಿ ಎಂಟ್ರಿ ಕೊಡ್ತಾ ಇದ್ದಿದ್ದು ಯಾರು? ಎಲ್ಲರೂ. ಆಲ್ಮೋಸ್ಟ್ ಎಲ್ಲರೂ. ಸ್ವಲ್ಪ ಡಿಲೇ ಅಂತ ಆದ್ರೆ ಆ ಥರದ್ದು ಆ್ಯಕ್ಚುಲಿ ನಮ್ಗೆ ಸಿಚುವೇಶನ್ ನೋಡೋದಕ್ಕೆ ಸಿಕ್ಕಿಲ್ಲ. ವಿ ವರ್ ಆಲ್ ಆನ್ ಟೈಮ್, ಎವ್ರಿಬಡಿ. ಐ ಥಿಂಕ್ ಡೈರೆಕ್ಟರ್ ಶುಡ್ ಫೀಲ್ ಹ್ಯಾಪಿ ದಟ್ ಎವ್ರಿ ಆರ್ಟಿಸ್ಟ್ ಇಸ್ ಲೈಕ್ ಆನ್ ಟೈಮ್ ಅಂತ. ಓಕೆ. ಓಕೆ. ಸೊ ನಿಮಗೆ ಫೇವ್ರೆಟ್ ಶೂಟಿಂಗ್ ಸ್ಪಾಟ್ ಯಾವ್ದಾಗಿದೆ? ನನ್ಗೆ ಅದೇ ಫೈಟ್ ಸೀಕ್ವೆನ್ಸ್ ಮಾಡಿದ್ವಿ ಅಂತ ಹೇಳಿದ್ವಲ್ಲ, ಅದೊಂದು ಚಿಕ್ಕಬಳ್ಳಾಪುರ ಮಾರ್ಕೆಟ್. ಯಾಕಂದ್ರೆ ನನ್ನ ಲೈಫಲ್ಲಿ ಅದನ್ನ ನೋಡಿರ್ಲಿಲ್ಲ. ಓಕೆ. ಸೊ ಅದೊಂಥರ ನನಗೆ ಹೊಸದು ಅನ್ನಿಸ್ತು ಆ್ಯಂಡ್ ಲೈಕ್ ಐ ಲೈಕ್ ಇಟ್. ಓಕೆ. ಸೊ ಒಂದು ಡೈಲಾಗ್ ಹೇಳ್ಬೋದಾ? ಇನ್ನು ಅರ್ಧ ಗಂಟೆಯಲ್ಲಿ ಮಾರ್ಕೆಟಲ್ಲಿರೋ ಚಪ್ಪರ್ಗಳೆಲ್ಲ ಸ್ಟೇಷನ್ಗೆ ಬರಬೇಕು, ಇಲ್ಲ ಅಂತಂದರೆ ಇದೇ ಮಾರ್ಕೆಟ್ಗೆ ತೋರಣ ಕಟ್ಬಿಡ್ತೀನಿ. ಸೂಪರ್. ಓಕೆ. ಸೊ ನಿಮ್ದು ಯಾವುದಾದ್ರೂ ಒಂದು ಡೈಲಾಗ್ ಹೇಳ್ಬೋದಾ? ಡೈಲಾಗ್ ನಾನೇನು ಮಾಡಿಲ್ಲ. ನಂಗೇನು ನೆನಪಿಲ್ಲ, ನಾನೇನು ಮಾಡಿಲ್ಲ, ನನಗೇನು ನೆನಪಿಲ್ಲ. ಆಮೇಲೆ ಏನೋ ಒಂದು ನೋಡಿದೆ, ನಿಜ ಹೇಳ್ಬೇಕು ನಂಗೆ ನೆನಪೇ ಇಲ್ಲ ಡೈಲಾಗ್ಸ್. ಅಲ್ಲ, ನಿಮ್ಗೀಗ ಇದಪ್ಪ ನಂಗೆ ತುಂಬಾ ಇಷ್ಟವಾಗಿರುವಂತ ಡೈಲಾಗ್ ಅಂತ ನಿಮಗೆ ಫೀಲ್ ಆಗಿದೆ, ನಿಮ್ಮ ಡೈಲಾಗ್? ಸಾಂಗ್ ಲೈನ್ ಹೇಳಿ. ನಂಗೆ ಅದು ನೆನಪಿಲ್ಲ. ಓ ಮೈ ಗಾಡ್. ಸಾಂಗ್ ಲೈನ್ ಕೂಡ ನೆನಪು. ಓಕೆ ಸರ್, ಹೇಳಿ ನಿಮ್ಮ ಡೈಲಾಗ್. ಬೇಟೆ ಆಡಕ್ಕೆ ನಾನೇನು ಬಕ್ರ ಅನ್ಕೊಂಡೇನೋ, ಬಾಡ್ಕೋ ಬೇಟೆ ಆಡಕ್ಕೆ ಅಂತಾನೆ ಹುಟ್ಟಿರೋ ಶೇರ್. ಓಕೆ. ಸೊ ಸ್ವಲ್ಪ ಪರ್ಸನಲ್ ಕ್ವಶನಿಗೆ ಬಂದ್ರೆ, ಮದುವೆ ಯಾವಾಗ? ಯಾ ಎಕ್ಸಾಕ್ಟ್ಲಿ. ಯಾರಿಷ್ಟ ಇಂಡಸ್ಟ್ರಿಲಿ? ಕ್ರಶ್ ಆಗಿದ್ರೆ ಯಾರ ಮೇಲೆ? ಓಕೆ, ಆಯ್ತು ಬೇಡ. ಈ ರೀತಿ ಕ್ವಾಲಿಟೀಸ್ ಇರಬೇಕು ಅಂತ ಹೇಳಿದ್ರೆ ಏನ್ ಹೇಳ್ತೀರಾ? ಈ
ನಾವೆಲ್ಸಲ್ಲಿ ಮತ್ತು ಇಂಡಿಯನ್ ಸಿನಿಮಾದಲ್ಲಿ ಭಾರತೀಯ ನಾರಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ ಗೊತ್ತಾ? ಓಕೆ, ಅಷ್ಟೇ. ಭಾರತೀಯ ನಾರಿ ತರ ಇರ್ಬೇಕಾ? ಸೊ ಕಲ್ಚರ್ ಟ್ರೆಡಿಷನಲ್. ಕಲ್ಚರ್ ನಾಟ್ ಟ್ರೆಡಿಷನಲ್. Okay. ಟ್ರೆಡಿಷನಲ್ ಇಸ್ ಅ ಸ್ಟೈಲ್ ಆಫ್ ಲಿವಿಂಗ್. ಓಕೆ, ಹಾ, ಕಲ್ಚರ್ ಏನಿದೆಯಲ್ಲ ಅದ್ರ ಬಗ್ಗೆ ಅವ್ರಿಗೆ ನಾಲೆಜ್ ಇರಬೇಕು. ಲೈಕ್ ಎಲ್ಲಿ ಯಾವ ರೀತಿ ಹೇಗೆ ಯಾವುದನ್ನ ಮಾಡಬೇಕು ಅಂತ ಬೇಸಿಕ್ ನಾಲೆಜ್ ಅಂತ ಹೇಳ್ತೀವಲ್ಲ, ಇನ್ ಟರ್ಮ್ಸ್ ಆಫ್ ಆರ್ ಕಲ್ಚರ್ ಅದಿರಬೇಕು. ಓಕೆ ಮ್ಯಾಮ್, ಇನ್ನು ಟೆಕ್ನಿಕಲ್ ಟೀಮ್ ಜೊತೆಗೆ ಆ್ಯಕ್ಚುಲಿ ನಿಮಗೆ ತುಂಬ ವರ್ಕ್ ಮಾಡಬೇಕಾಗುತ್ತೆ, ಅವರ ಒಂದು ರೋಲ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಬೇಸಿಕ್ಲಿ ನಮ್ಮ ಕ್ಯಾಮ್ರಾಮ್ಯಾನ್, ಸೊ ಕಿಟಿ ಕೌಶಿಕ್ ಸರ್ ಈ ಮುಂಚೆನೂ ನನಗೆ ಪರಿಚಯ ಆ್ಯಂಡ್ ಅವರ ವರ್ಕ್ ಕೂಡ ನಮ್ಮೆಲ್ರಿಗೂ ಇಷ್ಟ ಆಗುವಂಥದ್ದೇನೆ. ನಾವು ಫ್ಯೂಚರಲ್ಲಿ ಕೂಡ ಇನ್ನೊಂದು ಪ್ರಾಜೆಕ್ಟ್ ವರ್ಕ್ ಮಾಡಬೇಕು ಅಂತ ಡಿಸ್ಕಷನಲ್ಲೂ ಇದ್ದೀವಿ. ಸೊ ಅದು ಬಿಟ್ಟರೆ ಡೈರೆಕ್ಟ್ರು ತುಂಬ ಒಳ್ಳೆ ಕೆಲಸಗಾರ. ಇನ್ನು ಉಳಿದವ್ರೆಲ್ಲರೂ ಫ್ಲೋಟಿಂಗಲ್ಲಿ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆ್ಯಂಡ್ ಲೈಕ್ ಎಲ್ಲ ಒಂದು ಟೀಮ್ ಆಗಿದ್ರೇ, ಎಲ್ಲರೂ ಕೈ ಜೋಡಿಸಿದ್ರೆ ಕೆಲಸ ಆಗೋದು. ಅದಲ್ಲದೆ ಒಂದು ಇದಂತಂದರೆ ನಮ್ಮ ವಿನೋದ್ ಮಾಸ್ಟ್ರು ಸ್ವಲ್ಪ ಜಾಸ್ತಿ ಕಾಣಿಸ್ಕೊಂಡಿರುವಂಥದ್ದು ಅಥವಾ ಜಾಸ್ತಿ ಎಫರ್ಟ್ ಹಾಕುವಂತಹ ಜಾಗ ಇದ್ದಂಥದ್ದು ಈ ಸಿನಿಮಾದಲ್ಲಿ. ಸೊ ಶೇರ್ ಸಿನಿಮಾನ ಒಂದು ವರ್ಡಲ್ಲಿ ಹೇಳೋದಾದ್ರೆ ಏನು ಹೇಳ್ತೀರಾ? ಕನ್ನಡ ಮೂವಿ ಹೇಳಿ. ಇಲ್ಲ, ಒಬ್ಬ ಹೀರೋನ ತುಂಬ ಸಖತ್ತಾಗಿ ನೋಡೋದಕ್ಕೆ ಆಸೆ ಪಡುವಂತಹ ಆಡಿಯನ್ಸ್ ಇವರು ನೋಡಿ ಖುಷಿ ಪಡ್ತಾರೆ ಶೇರ್ ಸಿನಿಮಾದಲ್ಲಿ. ಇಷ್ಟು ಮಾತ್ರ ನಾನು ಹೇಳ್ತೇನೆ. ಐ ಥಿಂಕ್ ಮಾಸ್ ಅಂತ. ಓಕೆ, ಅವರನ್ನ ನಾವಿಷ್ಟು ಕಿರಣ್ sir ಟೈಮ್ complete ನೋಡ್ಕೊಂಡು mass ಬಂದಿದೀವಲ್ವಾ, ಒಂದು ಡಿಫ್ರೆಂಟ್ ವರ್ಷನ್ ಇನ್ಕ್ಲೂಡಿಂಗ್ ಮೈ ಕ್ಯಾರೆಕ್ಟರ್. ಲೈಕ್ ನಾನೊಂದು ಡಿಫ್ರೆಂಟ್ ವರ್ಷನ್ ಅಲ್ಲಿ ಕಾಣಿಸ್ಕೊತೀನಿ. ಸೊ ಅಷ್ಟೇ ಆಕ್ಚುಲಿ ನೆನಪಿರೋದು ಅಥವಾ ಗೊತ್ತಿರೋದು. ಯಾಕೆ ಅಂತಂದ್ರೆ ಬಹಳಷ್ಟು ಇದೆ ಅದರಲ್ಲಿ. ನಾವೆಲ್ಲಾನು ನಾವೇ ಮಾತಾಡಿದ್ರೆ ಮಿಕ್ಸಪ್ ಆಗ್ಬಿಡುತ್ತೆ. ಓಕೆ, ಈಗ ಆಕ್ಚುಲಿ ನೋಡುವಂತಹ ಆಡಿಯನ್ಸ್ನ ಅಭಿರುಚಿಯೂ ಕೂಡ ಬದಲಾಗಿದೆ, ಟ್ರೆಂಡ್ ಬದಲಾಗ್ತಾ ಇದೆ. ಸೊ ಡೈರೆಕ್ಟರ್ಗೂ ಕೂಡ ಒಂದು ಹ್ಯೂಜ್ ಟಾಸ್ಕ್ ಆಗುತ್ತೆ, ಸಿನಿಮಾ ಯಾವ ರೀತಿಯಾಗಿ ಇರಬೇಕು ಅಥವಾ ಜನರು ಅದನ್ನ ಇಷ್ಟಪಡ್ತಾರೋ ಇಲ್ವಾ ಅನ್ನುವಂಥ ಒಂದು ಡೌಟ್ ಕೂಡ ಅವರಲ್ಲಿ ಇರುತ್ತೆ. ಸೊ ಅದನ್ನೆಲ್ಲದನ್ನ ಮೀರಿ ವರ್ಕ್ ಮಾಡಿ ಬಂದಂಥ ಸಂದರ್ಭದಲ್ಲಿ ಈಗ ನಿಮ್ಮ ಸಿನಿಮಾ ಎಲ್ಲವೂ ಕೂಡ ಆಲ್ ಸೆಟ್ ಆಗಿದೆ, ರಿಲೀಸ್ ಆಗೋದು ಒಂದೇ ಬಾಕಿ. ಸೊ ಜನರು ಥಿಯೇಟರ್ಗೆ ಹೋಗಿ ನಿಮ್ಮ ಸಿನಿಮಾವನ್ನ ಯಾಕೆ ನೋಡಬೇಕು? ಇವಾಗಿನ ಜನ್ರೇಷನ್ಗೆ ಒಂದೊಂದು ಸೀನ್ ನೋಡ್ತಾ ಇದ್ರೆ ಐ ಥಿಂಕ್ ಐ ಮೀನ್ ಹೇಗೆ ಹೇಳೋದು, ಐ ಡೋಂಟ್ ನೋ, ಆ ವರ್ಡ್ ಹೆಂಗೆ ಯೂಸ್ ಮಾಡೋದಂತ ಗೊತ್ತಿಲ್ಲ. ಐ ಮೀನ್ ಬಾಡಿ ಸ್ಮಗ್ಲಿಂಗ್ ಸಮಥಿಂಗ್ ಲೈಕ್ ದಟ್. ಸೊ ಐ ಥಿಂಕ್ ತುಂಬ ಬೇಗ ಯೂತ್ ಕನೆಕ್ಟ್ ಆಗುವಂಥ ಎಲಿಮೆಂಟ್ಸ್ ಇದೆ. ಐ ಥಿಂಕ್ ತುಂಬಾ ಇಷ್ಟ ಆಗ್ಬೋದು ಎಲ್ರಿಗೂ. ಎಲ್ಲರೂ ಕೂಡ ಎಲ್ಲ ವಿತ್ ಫ್ಯಾಮಿಲಿ ಈ ಸಿನಿಮಾನ ನೋಡ್ಬೋದು ಅಂತ ಹೇಳ್ಬೋದು ಅಷ್ಟೇ. ಸರ್, ಇನ್ನು ಸಾಕಷ್ಟು ಸೀರಿಯಲ್ ಅಂತ ಬಂದಾಗ, ಅದರಲ್ಲೂ ಕೂಡ ಎಸ್ಪೆಷಲಿ ಕರ್ಣ ಸೀರಿಯಲ್ ಅಂತ ಬಂದಾಗ ಎಲ್ಲರೂ ಕೂಡ ನಿಮಗೋಸ್ಕರನೇ ಸೀರಿಯಲ್ನ ನೋಡ್ತಾ ಇರ್ತಾರೆ. ಇನ್ನು ಕಮೆಂಟ್ ಸೆಕ್ಷನಲ್ಲಂತೂ ಡೈಲಿ ಪ್ರಪೋಸ್ಗಳು ಮೇ ಬಿ ಅದರಲ್ಲೇ ಲಿಸ್ಟ್ ಆಗ್ತಾ ಇರುತ್ತೆ. ಸೊ ನಿಮಗೆ ಅವೆಲ್ಲ ನೋಡಿದ್ರೆ ಹೇಗೆ ಅನಿಸುತ್ತೆ? ಜನರ ರೆಸ್ಪಾನ್ಸ್ ನಿಮಗೆ ಯಾವ ರೀತಿ ಖುಷಿ ನೀಡುತ್ತೆ? ಎಂಡ್ ಆಫ್ ದ ಡೇ ಎವ್ರಿ ಆರ್ಟಿಸ್ಟ್ ಇಸ್ ವರ್ಕಿಂಗ್ ಫಾರ್ ಅಪ್ರಿಸಿಯೇಷನ್ ಆ್ಯಂಡ್ ಪ್ಲಸ್ ಮನಿ. ಸೊ ಮನಿ ಅಂತೂ ಸಿಕ್ಬಿಡುತ್ತೆ. ಈ ಅಪ್ರಿಸಿಯೇಷನ್ಗೆ ಯೋರ್ ವರ್ಕ್ ಶುಡ್ ಬಿ ವೆರಿ ಜೆನ್ವೆನ್. ಸೊ ಪ್ರತಿ ಅಪ್ರಿಸಿಯೇಷನ್ ರಿಮೈಂಡ್ಸ್ ಮೀ ಓಕೆ ನನ್ನ ಕೆಲಸ ಓಕೆ ಕರೆಕ್ಟಾಗಿ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ಇಟ್ ಗಿವ್ಸ್ ಮಿ ಮೋರ್ ಸ್ಟ್ರೆಂತ್ ಟು ಡೂ ಈವನ್ ಬೆಟರ್. ಆ್ಯಂಡ್ ಒನ್ ಪಾಯಿಂಟ್ ಆಫ್ ಲೈಫಲ್ಲಿ ಅಟೆನ್ಷನ್ ಅನ್ನೋದೇ ಇರಲಿಲ್ಲ. ಅಂದರೆ ಐ ವಾಸ್ ದ ಲೀಸ್ಟ್ ಸೀನ್ ಪರ್ಸನ್ ಇನ್ ಅ ರೂಮ್. ಸೊ ಈಗ ಇಷ್ಟು ಅಟೆನ್ಷನ್ ಸಿಗಬೇಕಾದ್ರೆ ಫೀಲ್ ಬ್ಲೆಸ್ಡ್. ಅಂದರೆ ಎವ್ರಿಥಿಂಗ್ ಇಸ್ ಪಾಸಿಬಲ್ ಇನ್ ಲೈಫ್ ಅಂತ ಒಂದು ನಂಬಿಕೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅಷ್ಟೇ. ಸೊ ಶೇರ್ ಸಿನಿಮಾವನ್ನ ಥಿಯೇಟರ್ಗೆ ಹೋಗಿ ಯಾಕೆ ಜನರು ನೋಡಬೇಕು, ನಿಮ್ಮ ಒಪಿನಿಯನ್? ಶೇರ್ ಸಿನಿಮಾ ಥಿಯೇಟ್ರಿಗೆ ಯಾಕೆ ಹೋಗಿ ನೋಡಬೇಕು ಅಂತ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಹೇಳೋದಕ್ಕೆ, ಲೈಕ್ ಇಫ್ ಇನ್ ಕೇಸ್ ಯಾರ್ದೋ ಈಗ ಬಯೋಪಿಕ್ ಮಾಡಿದರೆ ಐ ಕ್ಯಾನ್ ಟೆಲ್ ಯು ಓಕೆ ಯು ಶುಡ್, ಇಫ್ ಯು ವಾಂಟ್ ಟು ವಾಚ್ ಎ ಸ್ಟೋರಿ ಯು ಶುಡ್ ವಾಚ್ ದಿಸ್ ಫಿಲ್ಮ್ ಅಂತ. ಇಲ್ಲಿ ಇಟ್ಸ್ ಅ ಸ್ಟೋರಿ, ಯುನೋ ದೇರ್ ಆರ್ ಅಬಂಡೆನ್ಸ್ ಆಫ್ ಸ್ಟೋರಿ ಆ್ಯಂಡ್ ಪ್ರತಿಯೊಬ್ಬರಿಗೂ ಅವ್ರದೇ ಆದಂಥ ಟೇಸ್ಟ್ ಇರುತ್ತೆ ಇನ್ ಟರ್ಮ್ಸ್ ಆಫ್ ವಾಚಿಂಗ್ ಫಿಲ್ಮ್ಸ್. ಈಗ ನೀವು ಯಾವುದೊಂದು OTT ಪ್ಲ್ಯಾಟ್ಫಾರ್ಮ್ ಓಪನ್ ಮಾಡಿದಾಗ ಯು ಡೋಂಟ್ ಗೋ ದೇರ್ ಫಾರ್ ಅ ಪರ್ಟಿಕ್ಯುಲರ್ ಜಾನರ್. ನೀವು ಅಲ್ಲಿ ಹೋದ ತಕ್ಷಣ ನಿಮಗೆ ಎಲ್ಲ ಜಾನರ್ ಸಿನಿಮಾನೂ ಇರುತ್ತೆ ಆ್ಯಂಡ್ ದೆನ್ ಯು ಸೆಲೆಕ್ಟ್ ಒನ್. ಸೊ ಸಮ್ವೇರ್ ದಿಸ್ ಜಾನರ್ ಫಿಟ್ಸ್ ಟು ದೇರ್ ಇಂಟ್ರೆಸ್ಟ್ ಆ್ಯಂಡ್ ಇಟ್ ಕೊಲೈಡ್ಸ್ ಆ್ಯಂಡ್ ದೇ ವಾಚ್ ಇಟ್ ಆ್ಯಂಡ್ ದೇ ಲೈಕ್ ಇಟ್ ಅನ್ನೋದೊಂದು ಪ್ರೊಸೆಸ್. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಈಗ ನಾವು ಎಷ್ಟೇ ಯಾರಿಗೂ ಫೋರ್ಸ್ ಮಾಡಿದ್ರು ವಿ ಕಾಂಟ್ ಪುಲ್ ದೆಮ್. ಸೊ ಒಂದ್ಸಲ ಟ್ರೇಲರ್ ನೋಡಿದಾಗ ಇಫ್ ಇಟ್ ಬಿಲಾಂಗ್ಸ್ ಟು ದೇರ್ ಇಂಟ್ರೆಸ್ಟ್ ದೇ ವಿಲ್ ಶ್ಯೂರ್ಲಿ ಕಮ್. ಸೊ ಐ ಜಸ್ಟ್ ಪ್ರೇ ಟ್ರೇಲರ್ ರೀಚಸ್ ಎವ್ರಿ ಒನ್ ಆ್ಯಂಡ್ they find interest in the trailer and they watch the film. ಓಕೆ,
ಎಸ್ ಮ್ಯಾಮ್, ಇನ್ನು ಬಿಹೈಂಡ್ ದ ಸೀನ್ಸ್ ಫನ್ ಅಂತ ಬಂದಾಗ ನಿಮಗೆ ಇದ್ಯಾವುದೋ ಒಂದು ಸೀನಲ್ಲಿ ಅಪ್ಪ ಸಿಕ್ಕಾಪಟ್ಟೆ ನಗಾಡ್ದೆ ಗುರು ಅಥವಾ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಅಂತ ಅನ್ಸಿದ್ ಯಾವ್ದಾದ್ರು ಸಿಚುಯೇಷನ್ ಹೇಳ್ಬೋದಾ? ನಾನು ಆಕ್ಟ್ ಮಾಡಿದೆ, ನನ್ನ ಪಾತ್ರ ಅಂತಂದ್ರೆ ನನ್ನ ಪ್ರೆಸೆನ್ಸ್ ಇದ್ದಾಗ, ಓಕೆನಾ? ಸೊ ಅಲ್ಲಿ ಏನು ಆ ಥರದ್ದು ನಡೀಲಿಲ್ಲ, ಮತ್ತು ಅಷ್ಟು ಸಮಯ ಇರಲಿಲ್ಲ. ಇಟ್ ವಾಸ್ ವೆಲ್ ಪ್ಲಾನ್ಡ್. ತುಂಬಾ ಆಕ್ಯುಪೈಡ್ ಆಗಿದ್ವಿ ಎಲ್ರೂ. ಈ ಶಾರ್ಟ್ ಮುಗಿದ್ಮೇಲೆ ಅಲ್ಲಿ ಯಾವುದೋ ಹೋಗು, ಅದಾದ್ಮೇಲೆ ಇಲ್ಲಿ ಯಾವುದೋ ಹೋಗು. ಮತ್ತೆ ಅದೇ ನನ್ನ ಫೈಟ್ ನೋಡಿ ನಾನೇ ಒಂದ್ಸತಿ ನಕ್ಕಿದುಂಟು ಅಷ್ಟೇ, ಇನ್ನೇನಿಲ್ಲ. ಫಸ್ಟ್ ಟೈಮ್ ಮಾಡಿದ್ದಲ್ಲ. ಅಂದ್ರೆ ಮೊದಲೆಲ್ಲ ಹೀರೋಗಳು ಫೈಟ್ ಮಾಡ್ತಾರೆ ಅಂತಂದ್ರೆ ಬಿಲೀವ್ ಮಾಡ್ತಾರೆ. ಸೊ ಇವಾಗ ಯಾರು ಬೇಕಾದ್ರೂ ಹಿಂಗೆ 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 ಅಂದ್ಬಿಟ್ಟು 10 ಜನ ಹೊಡೆದಾಕ್ಬಿಡ್ತಾರೆ ಅಂತಂದ್ರೆ ನಂಗೆ ಇಮಿಡಿಯೇಟಾಗಿ ನಗು ಬಂತು. ಬಟ್ ಆ್ಯಕ್ಷನ್ಗೆ ಬಂದಾಗ ಓ ಅದು ಹಂಗಲ್ಲ, ಇದು ಬೇರೆ ಇನ್ನೆಂಗೋ ತೆಗಿತಾರೆ ಅಂತ ಗೊತ್ತಾದಾಗ ಓಕೆ, ಲೈಕ್ ಏನೋ ಅದೊಂದು ಸೀಕ್ವೆನ್ಸ್ ಬಿಟ್ರೆ ಇನ್ಯಾವುದಕ್ಕೂ. ಸೊ ಟ್ರೈಲರ್ ಬೇರೆ ಲಾಂಚ್ ಆಗಿದೆ. ಈಗ ಆಡಿಯನ್ಸ್ಗಿಂತ ನಿಮಗೆ ನೀವೇ ತುಂಬಾ ಎಕ್ಸೈಟ್ ಆಗಿದ್ದೀರಾ ಅನ್ಸುತ್ತೆ ನಿಮ್ಮ ಕ್ಯಾರೆಕ್ಟರ್ನ ನೋಡೋದಕ್ಕೆ. ನಾನು ನೋಡಿಲ್ಲ ಸಿನಿಮಾ, ಸೊ ಹಾಗಾಗಿ ಐ ಆಮ್ ವೆರಿ ಎಕ್ಸೈಟೆಡ್. ಓಕೆ ಓಕೆ. ಸೊ ನಿಮ್ಮಿಬ್ಬರಿಗೆ ಬಂದ್ರೆ ಫನ್ ಎಲಿಮೆಂಟ್ ಅಂತ ನಿಮಗೆ ಅನ್ಸಿದ್ದು ಯಾವ್ದಾದ್ರು ಇದೆಯಾ? ಹೇಗೆ ಅವರು ಉದ್ಭವ ಆದ್ರಲ್ಲ, ಹೇಳಿ ಸರ್. ಅದ್ರಲ್ಲಿ ಇರಲಿಲ್ಲ ಅನ್ಸುತ್ತೆ ಆ ಸೀನ್. ನಾನು ಉದ್ಭವ ಆಗಿದ್ದು. ಫನ್ ಎಲಿಮೆಂಟ್ ಅದೇ ಇವ್ರು ಹೇಳ್ದಾಗೆ ಮೇ ಬಿ ಇವ್ರು ಕುತ್ಕೊಂಡು ನಗ್ತಿದ್ರೇನೋ ಅಷ್ಟೇ. ಅಂದ್ರೆ ಸೀನ್ ಇತ್ತು, ಓವರ್ ಆಲ್ ಅಷ್ಟು ಟೈಮ್ ಕೊಡಲಿಲ್ಲ ಬಿಡಿ, ನಗಾಡಷ್ಟು ಟೈಮ್ ಇಟ್ ವಾಸ್ ಫುಲ್ಲಿ ಪ್ಯಾಕ್ಡ್. ಸೊ ಸಿನಿಮಾದಲ್ಲಿ ಓವರ್ ಆಲ್ ಇದು ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಯ್ತು ಅಂತ ಅನ್ಸಿದ್ರೆ ನಿಮ್ಗೆ ಯಾವ್ದಾಗಿರುತ್ತೆ? ಒಂದು ಸೀನ್ ಇದೆ. ಈ ಯಾವ ಸೀನು ಅಂತ ಅಂದ್ರೆ ಕಿರಣ್ ಸರ್ಗೆ ಹೋಗಿ ಜೋರಾಗಿ ಹೊಡಿಬೇಕು. ಐ ಥಿಂಕ್ ಎಷ್ಟು ಸಲ ಹೊಡೆದ್ರೀನ್ ಪಾಪ ಅವರಿಗೆ. ಒಂದು ಟ್ರೈ ಮಾಡ್ತೀರಾ? ಈ ಬೇಡ ಪಾಪ, ಇನ್ನು ಚಾಕ್ಲೇಟ್ ಬಾಯ್ ಮನ್ಸ್ ಬರಲ್ಲ ನೋಡಿ. ಇನ್ನೊಂದು 15 ನಿಮಿಷ ಬರೋದು ಇಂಟರ್ವ್ಯೂ, ನೀವು ಈಗಲೇ ಮುಗಿಸ್ತಿದ್ದೀರಾ. ಸೊ ಅದಂತೂ ತುಂಬಾನೇ ಕಷ್ಟ ಆಯ್ತು. ಅಂಡ್ ಇನ್ನೊಂದು ಬ್ಯಾಂಕಾಕಲ್ಲಿ ಒಂದು ಶಾರ್ಟ್ ಇತ್ತಲ್ಲ, ಸರಿಯಾಗಿ ಒಂದು ಹೊಡೆದಿದೆ, ಫುಲ್ ಬ್ಲೀಡ್ ಆಗ್ತಾ ಇತ್ತು. ನಿಮ್ಗೆ ನೆನ್ಪಿದ್ಯಾ? ಒಂದು ಸ್ಟೆಪ್ ಹಾಕೋದಕ್ಕೆ ಹೋಗಿದ್ದೆ, ಕೈ ತಾಗಿದ್ದಕ್ಕೆ. ಪಾಪ ಇಲ್ಲೆಲ್ಲ ಫುಲ್ ಬ್ಲೀಡ್ ಆಗ್ತಾ ಇತ್ತು. ಓಕೆ ಓಕೆ ಸರ್. ಇಫ್ ನಾಟ್ ಆಕ್ಟರ್ ಏನಾಗ್ತಿದ್ರಿ ನೀವು? ಆಕ್ಟರ್ ಆಗಕ್ಕೆ ಟ್ರೈ ಮಾಡ್ತಿರ್ತಿದ್ದೆ. ಓಕೆ. No plan B. ಓವರ್ ಆಲ್ ನಿಮ್ಮ ಸಿನಿಮಾ ಜರ್ನಿ ಬಗ್ಗೆ ಕೊನೆಯದಾಗಿ ಹೇಳ್ತಾ ಹೋಗೋದಾದ್ರೆ? ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಸೊ ನನ್ನ ಕೋ ಆ್ಯಕ್ಟರ್ಸ್ ಜೊತೆ ಅಸೋಸಿಯೇಟ್ ಆಗಿದ್ದು ಇನ್ನೂ ಖುಷಿ ಆಗುತ್ತೆ. ಆ್ಯಂಡ್ ಎಸ್, ಸೊ ಎಲ್ಲ ಕೋ ಆ್ಯಕ್ಟರ್ಸ್ ಜೊತೆ ಒಂದೊಂದು ಅಂಶ ಇರುತ್ತೆ ಕಲಿಯೋದು. ಸೊ ಐ ಹ್ಯಾವ್ ಲರ್ನ್ ಸೋ ಮೆನಿ ಥಿಂಗ್ಸ್, ಮೀ ಬೀಯಿಂಗ್ ಅ ನ್ಯೂ ಕಮರ್. ಆ್ಯಂಡ್ ಎಸ್, ನಮ್ಮ ಸಿನಿಮಾ ಆದಷ್ಟು ಬೇಗ ಥಿಯೇಟರ್ಸಲ್ಲಿ ರಿಲೀಸ್ ಆಗ್ತಾ ಇದೆ ಮೇ 15ಕ್ಕೆ. ಸೊ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಅಷ್ಟೇ. ಬೀದರ್ ಕೂಡ ರಿಲೀಸ್ ಆಗ್ತಿದೆ. ಪ್ಲೀಸ್ ಪ್ಲೀಸ್, ನಾನು ಅದನ್ನ ಮರ್ತೋಗಿದ್ದೀನಿ, ನೆನಪು ಮಾಡಬೇಡಿ. ಓಕೆ ಸರ್, ಓವರ್ ಆಲ್ ಸಿನಿಮಾ ಜರ್ನಿ ಬಗ್ಗೆ ಕೊನೆಯದಾಗಿ ಏನು ಹೇಳ್ತೀರಾ ಸರ್ ನೀವು? ಎವ್ರಿ ಫಿಲ್ಮ್ ಸ್ಟಾರ್ಟ್ ವಿತ್ ಅ ಹೋಪ್, ವಿತ್ ಸಮ್ ವಿಷನ್. ಸೊ ಆ ಒಂದು ಹೋಪ್ ವಿಷನ್ ಸ್ಟಾರ್ಟ್ ಆಗಿದ್ದು ಸಿನಿಮಾ ಇವತ್ತು ರಿಲೀಸ್ ಆಗ್ತಾ ಇದೆ ಫೈನಲಿ. ಸೊ ಐ ಜಸ್ಟ್ ವಿಶ್ ಲಕ್ ಟು ಪ್ರೊಡ್ಯೂಸರ್ ಆ್ಯಂಡ್ ಎಸ್ಪೆಷಲಿ ಗಿಲ್ಲಿ ಅವ್ರಿಗೆ, ಅಂದರೆ ಕ್ರಿಸ್ ಅವ್ರಿಗೆ. ಸೊ ಹಿ ಹ್ಯಾಸ್ ಪುಟ್ ಅನ್ ಲಾಟ್ ಆಫ್ ಎಫರ್ಟ್. ಅವರಿಬ್ಬರಿಗೆ ಇದರಿಂದ ಫ್ರೂಟ್ಫುಲ್ ರಿಸಲ್ಟ್ ಸಿಕ್ಕಿದ್ರೆ ಸಾಕು. ನೀವೇನು ಹೇಳ್ತೀರಾ ಕೊನೆಯದಾಗಿ? ನನಗೊಂದು ಯೂನಿಕ್ ಪಾತ್ರ ಕೊಟ್ಟಿದ್ದಕ್ಕೆ ನಾನು ಐ ಆಮ್ ಥ್ಯಾಂಕ್ಫುಲ್. ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಪಾತ್ರಗಳು ನನಗೆ ಮುಂದಕ್ಕೆ ಸಿಗ್ತಾ ಹೋಗಲಿ ಈ ಸಿನಿಮಾ ರಿಲೀಸ್ ಆದಮೇಲೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಅದು ಬಿಟ್ಟರೆ ಬೀಯಿಂಗ್ ಅ ಪ್ರೊಡ್ಯೂಸರ್, ಪಾಪ ನಮ್ಮ ಸುದರ್ಶನ್ ಸರು ತುಂಬಾ ಎಫರ್ಟ್ ಆಗ್ತಾ ಇದ್ದಾರೆ. ಏನಂತಂದರೆ ಅವರು ಬೈ ಪ್ರೊಫೆಷನ್ ಆಸ್ ಅ ಲಾಯರ್. ಸೊ ಅವ್ರ ಪ್ರೊಫೆಷನ್ ಬದಿಗಿಟ್ಟು ಇದರಲ್ಲಿ ಏನೇನು ಬೆಸ್ಟ್ ಮಾಡ್ಬೋದು ಅದನ್ನು ಮಾಡೋವಂಥ ಪ್ರಯತ್ನ ಅವ್ರು ಪಡ್ತಾ ಇದ್ದಾರಲ್ವ. ಆ ಎಫರ್ಟ್ಗೆ ನಮ್ಮ ಜನ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಸಿನಿಮಾನ ಗೆಲ್ಲಿಸಿ ಅವರ ಒಂದು ಪ್ರೊಡಕ್ಷನ್ ಹೌಸನ್ನು ಕಾಪಾಡಬೇಕು, ಉಳಿಸ್ಬೇಕು, ಬೆಳೆಸಬೇಕು. ಇನ್ನೂ ಹೆಚ್ಚಿನ ಸಿನಿಮಾಗಳನ್ನ ಅವರು ಮಾಡೋ ಹಾಗಾಗಲಿ ಅಂತ ನಾವೆಲ್ಲರೂ ಆಶಿಸೋಣ. ಈಗ ಸೆಕೆಂಡ್ ಸಿನಿಮಾ ಮೂಲಕ ನೀವು ಎಂಟ್ರಿ ಕೊಟ್ಟಿದ್ದೀರಾ. ಸೊ ಮತ್ತಷ್ಟು ಸಿನಿಮಾ ಅವಕಾಶ ನಿಮ್ದಾಗಲಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಎಸ್ ಸರ್, ನಿಮಗೂ ಕೂಡ ಮತ್ತಷ್ಟು ಸಿನಿಮಾದ ಅವಕಾಶಗಳು ನಿಮ್ಮದಾಗಲಿ ಅಂತ. ಕೆಯಿಂದ ಶುರುವಾಗಲಿ. ಥ್ಯಾಂಕ್ ಯು. ಎಸ್, ಕೆಯಿಂದ ಶುರುವಾಗಲಿ. ನಾನು ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟ್ ಕೆಯಿಂದ. ಓಕೆ. ಸೊ ಡೈರೆಕ್ಟರ್ ಆಗಿ ಏನಾದರೂ ಸ್ಟಾರ್ಟ್ ಮಾಡ್ತೀರಾ ನೀವೇ? ಇಲ್ಲ, ಪ್ಲಾನ್ ಇದೆ. ಲೆಟ್ಸ್ ಸಿ. ಇನ್ನು ಎಕ್ಸ್ಪ್ಲೋರ್ ಮಾಡೋಕೆ ತುಂಬಾ ಇದೆ ಇಲ್ಲಿ. ಓಕೆ, ಆಲ್ ದಿ ವೆರಿ ಬೆಸ್ಟ್ ಸರ್. ನನಗೊಂದು ಅವಕಾಶ ಕೊಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮಗೆ ಮತ್ತಷ್ಟು ರೆಬಲ್ ಅವಕಾಶಗಳು ಸಿಗ್ಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈಗ ಒಂದು ಸಿನಿಮಾದಲ್ಲಿ ಹೀರೋ ಎಷ್ಟು ಇಂಪಾರ್ಟೆಂಟ್ ಆಗಿರ್ತಾರೆ, ಅದರ ಜೊತೆಗೆ ಅದರ ಆಪೋಸಿಷನ್ ಪಾರ್ಟಿ ಆಗಿ
ಅಪೋಸ್ ಆಗಿ ವಿಲನ್ ರೋಲ್ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಶೇರ್ ಸಿನಿಮಾದಲ್ಲಿ ವಿಲನ್ ರೋಲ್ ನಲ್ಲಿ ಕಾಣಿಸಿಕೊಂಡಿರುವಂತಹ ಕ್ರಿಸ್ ಗಿಲ್ಲಿ ಅವರು ನಮ್ಮ ಜೊತೆಗಿದ್ದಾರೆ. ಹಲೋ ಸರ್, ವೆಲ್ಕಮ್ ಟು ದ ಶೋ. ಹಾಗೆ ಒಂದು ಸಿನಿಮಾದ ನಿರ್ದೇಶನವನ್ನ ಮಾಡಬೇಕು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇದು ಈಸಿ ಟಾಸ್ಕ್ ಅಂತೂ ಅಲ್ಲ. ಹಾಗಾಗಿ ಶೇರ್ ಸಿನಿಮಾದ ಡೈರೆಕ್ಟರ್ ಆಗಿರುವಂತಹ ಪ್ರಸಿದ್ಧ ಸರ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರ ಹೋಲ್ ಸಿನಿಮಾ ಜರ್ನಿ ಯಾವ ರೀತಿ ಆಗಿತ್ತು ಅನ್ನೋದ್ರ ಕುರಿತಂತೆ ಮಾತನಾಡ್ತಾ ಹೋಗೋಣ. ವೆಲ್ಕಮ್ ಸರ್. ಹಾಗೆ ಒಂದು ಸಿನಿಮಾದ ಪ್ರೊಡ್ಯೂಸರ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಸಿನಿಮಾದ ಪ್ರೊಡ್ಯೂಸರ್ ಆಗಿರುವಂಥ ಸುದರ್ಶನ್ ಸರ್ ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಹಲೋ ಸರ್, ವೆಲ್ಕಮ್ ಟು ದ ಶೋ. ಓಕೆ, ಸೊ ನಿಮ್ಮಿಂದನೇ ಮಾತನಾಡ್ತಾ ಹೋಗೋದಾದ್ರೆ ಸರ್, ಈಗ ನ್ಯಾಚುರಲ್ ಆಗಿ ನಾನು ಅಬ್ಸರ್ವ್ ಮಾಡಿರೋ ಹಾಗೆ ನೀವು ನೋಡೋದಕ್ಕೆ ತುಂಬಾ ಸೈಲೆಂಟ್ ಆ್ಯಂಡ್ ಕಾಮ್ ಆಗಿ ಕಾಣಿಸ್ತೀರಾ. ಬಟ್ ಸಿನಿಮಾ ಅಂತ ಬಂದಾಗ ವಿಲನ್ ಆಗಿ ನೀವಲ್ಲಿ ಕಾಣಿಸ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು, ನಿಮ್ಮ ಪಾತ್ರದ ಬಗ್ಗೆ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದ್ರೆ. ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಮುಂಚೆ ಪ್ರಸಿದ್ಧ ಸರು ನನಗೆ ಒಂದು ಪಾತ್ರ ಕೊಟ್ಟಿದ್ದರು ಭರ್ಜರಿ ಗಂಡು ಅಲ್ಲಿ. ಸೊ ಅದರಲ್ಲಿ ನಾನು ಒಂದು 2 ಟೇಕಲ್ಲಿ ಅದು ಸೀನ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಪ್ರಸಿದ್ಧ ಸರು ಹೇಳಿದ್ರು, ನೀನು ತುಂಬ ಒಳ್ಳೆ ನಟನಾಗ್ತೀಯ, ಮುಂದೆ ನನ್ನ ಕೈಯಲ್ಲಿ ನಿನಗೆ ಒಂದು ಕ್ಯಾರೆಕ್ಟರ್ನ ಕೊಡ್ತೀನಿ ಅಂತ ಅಂದ್ಬಿಟ್ಟು ಒಂದು ಶೇರ್ ಮೂವಿಯಲ್ಲಿ ನನಗೆ ಖಳನಟನಾಗಿ ಗಿಲ್ಲಿ ಅಂತ ಪಾತ್ರವನ್ನು ಕೊಟ್ಟಿದ್ದಾರೆ. ಸೊ ಇದು ಪಾತ್ರ ತುಂಬ ಚಾಲೆಂಜಿಂಗ್ ಆಗಿತ್ತು ನನಗೋಸ್ಕರ. ತುಂಬ ಕಷ್ಟಪಟ್ಟು ಮಾಡಿದ್ದೀನಿ. ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಬಯಸ್ತೀನಿ. ಓಕೆ, ಸೊ ಸ್ಕ್ರೀನ್ ಮೇಲೆ ನೀವು ಮೊದಲನೇ ಬಾರಿ ಕಾಣಿಸ್ಕೊಳ್ಬೇಕು ಅಂತ ಅಂದಾಗ ನಿಮಗೆ ವಿಲನ್ ಆಗಿ ನಾನು ರೆಕಗ್ನೈಸ್ ಆಗಬೇಕು ಅಂತ ಇತ್ತಾ, ಅಥವಾ ಆಸ್ ಅ ಹೀರೋ ಆಗಿ ಕಾಣಿಸ್ಕೊಳ್ಬೇಕು ಅನ್ನೋದಿತ್ತ? ಹೀರೋ ಆಗಿ ಕಾಣಿಸ್ಕೊಳ್ಬೇಕಾಗಿ ಮನಸ್ಸಲ್ಲಿತ್ತು. ಬಟ್ ಪ್ರಸಿದ್ಧ ಸರ್ ನನಗೊಂದು ಕ್ವಶನ್ ಕೇಳಿದ್ರು, ನೀನು ಹೀರೋ ಆಗಬೇಕಾ ಅಥವಾ ನಿನಗೆ ಜನ ಸ್ಕ್ರೀನಲ್ಲಿ ನೋಡಿದಾಗ ವಿಸಿಲ್ ಹೊಡಿಬೇಕಂತ. ನಾನು ಆಬ್ವಿಯಸ್ಲಿ ವಿಸಿಲ್ ಹೊಡಿಬೇಕು ಸರ್ ಅಂತ ಹೇಳಿದೆ. ಓಕೆ, ಸೊ ಅದಕ್ಕೋಸ್ಕರ ನನಗೆ ಈ ಪಾತ್ರವನ್ನು ಕೊಟ್ಟಿದ್ದೆ. ಸರ್, ಇನ್ನು ಡೈರೆಕ್ಷನ್ ಪಾರ್ಟ್ ಅಂತ ಬಂದಾಗ ನಿಜಕ್ಕೂ ಕೂಡ ಒಂದು ಚಾಲೆಂಜಿಂಗ್ ಟಾಸ್ಕ್ ಅಂತೂ ಆಗೇ ಇರುತ್ತೆ. ಇನ್ನು ಟೈಟಲ್ ಬಂದು ಶೇರ್ ಅಂತ ಹೇಳಿ ಕೊಡಬೇಕು ಅಂತ ನಿಮ್ಗೆ ಅನಿಸಿದ್ದು ಯಾಕೆ ಸರ್? ಶೇರ್ ಟೈಟಲು ಅದೇ ಕತೆ ಸಿನಿಮಾ ಮಾಡಬೇಕು ಅಂತ ಅಂದಾಗ ನನಗೆ ಒಂದು ಭರ್ಜರಿ ಗಂಡಲ್ಲಿ ಒಂಥರ ಕೆಲವು ಈಗ ನೀವು ಮಾಡಿದಾಗ ನಿಮಗೆ ಆಸ್ ಅ ಡೈರೆಕ್ಟರ್ ನಿಮ್ಗೇನು ಸ್ಯಾಟಿಸ್ಫಿಕೇಶನ್ ಇರಲ್ಲ ಕಂಪ್ಲೀಟು. ಇನ್ನೂ ಹಂಗೆ ಮಾಡ್ಬೋದಿತ್ತು, ಹಿಂಗೆ ಮಾಡ್ಬೋದಿತ್ತು ಅಂತ ಇತ್ತು. ಸೊ ಕಿರಣ್ ರಾಜ್ನ ಇಟ್ಕೊಂಡು ಇನ್ನೂ ಒಂದು ಶೇಡಲ್ಲಿ ಮಾಡ್ಬೋದು ಅಂತ ಮೈಂಡಲ್ಲಿತ್ತು. ಆವಾಗ ಸುದರ್ಶನ್ ಸರ್ ಕಡೆಯಿಂದ ಒಂದು ಆಫರ್ ಬಂತು, ಮಗನ್ನ ಹೀರೋ ಮಾಡಬೇಕು ಅಂತ. ಈಗ ಮಗನ ಹೀರೋ ಅಂದ್ಬಿಟ್ಟಿದೆ, ಇನ್ನು ಕಿರಣ್ ರಾಜ್ನ ನಾನು ವಿಲನ್ ಮಾಡೋಕ್ಕಾಗಲ್ಲ ಮಾಡಬೇಕಂದ್ರೆ. ಸೊ ಇದೇ ಡಿಸ್ಕಷನ್ ಇರುವಾಗ ಕಿರಣ್ ರಾಜ್ಗೆ ಯಾವತ್ತೂ ನಾನು 1-2 ಲೈನ್ ಹೇಳಿದೆ, ನೋಡಿ ನೆಕ್ಸ್ಟ್ ಸಿನಿಮಾ ಮಾಡಿದ್ರೆ ನಿಮ್ಮ ಕ್ಯಾರೆಕ್ಟರ್ ಹಿಂಗಿರುತ್ತೆ, ಈ ಥರ ಇಟ್ಕೊಂಡು ಮಾಡಬೇಕು ಅಂತ ಸುಮ್ಮನೆ ಒಂದು ಲೈನ್ಸಲ್ಲಿ ಹೇಳಿದ್ದೆ. ಇದ್ರ ಮಧ್ಯೆ ಒಂದು ಕಾಮಿಡಿ ಸಿನಿಮಾ ಮಾಡಬೇಕು ಅಂತಲೂ ನಾವು ಡಿಸ್ಕಷನಲ್ಲಿದ್ವಿ. ಓವರಾಲ್ ಭರ್ಜರಿ ಗಂಡು ಟೀಮ್ ಏನಿತ್ತು, ಆ ಟೀಮ್ ಎಲ್ಲರಿಗೂ ಒಬ್ರಿಗೊಬ್ರು ಇಷ್ಟ ಆಗಿ ಇನ್ನೂ ಹೆಚ್ಚು ಸಿನಿಮಾಗಳು ಮಾಡಬೇಕು ಅನ್ನೋದು ಒಂದು ಮೈಂಡಲ್ಲಿತ್ತು. ಸೊ ಹಿಂಗಿರುವಾಗ ಕತೆ ನಾನು ಅವ್ರು ಹೇಳಿದ್ರು, ಯಾರು ಗಿಲ್ಲಿ ನನಗೆ ವಿಸಲ್ ಹೊಡಿಬೇಕಾ ಅಂತ ಕೇಳೋದು ಅಥವಾ ಹೀರೋ ಆಗಿರ್ಬೇಕಂತ. ನಾನು ಮೆಂಟಲಿ ಪ್ರಿಪೇರ್ ಆದೆ, ಹೀರೋ ಅಂತೂ ಮಾಡೋಕ್ಕೆ ಆಗಲ್ಲ ಅಂತಲ್ಲ, ಮಾಡ್ಬೋದಿತ್ತು. ಬಟ್ ನನಗೇನು ಆ ಥರದ್ದು ನನಗೆ ಅನಿಸ್ಬೇಕಲ್ಲ, ಫಸ್ಟ್ ಸೆಲ್ಫ್ ಸ್ಯಾಟಿಸ್ಫಿಕೇಶನ್ ಇರಬೇಕು. ಹೌದು, ಈ ಹುಡುಗನ ಇಟ್ಕೊಂಡು ನಾನು ಹೀರೋ ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ನನಗೆ ಬರಬೇಕು. ಸುಮ್ಮನೆ ಯಾರೋ ದುಡ್ಡು ಹಾಕ್ತಾರೆ ತಂದು ಏನೋ ಒಂದು ಕತೆ ಮಾಡಿ ಸುತ್ತಬಿಟ್ಟು ಮಾಡೋದಲ್ಲ. ಸೊ ಅದರಿಂದ ನನಗೂ ಪ್ಲಸ್ ಆಗಬೇಕು, ಅವ್ರಿಗೂ ಪ್ಲಸ್ ಆಗಬೇಕು. ಇವಾಗ ಅವನನ್ನು ಒಪ್ಸೋಕೆ ಏನಾದರೂ ಮಾಡಬೇಕು ನಾನು. ಈಗ ಹೀರೋ ಅಂತ ಬಂದಾಗ ಅದು ಮೈಂಡಲ್ಲಿ ಕಾಡ್ತಾ ಇರುತ್ತೆ. ಆಮೇಲೆ ಅವನು ಕನಸೆಲ್ಲ ಕಾಣ್ತಿರ್ತಾನೆ, ಹೀರೋ ಅದು ನಾನು ಹಿಂಗೆ ಮಾಡ್ತೀನಿ, ಒಂದು 10 ಜನಕ್ಕೆ ಹೊಡಿತೀನಿ, ಏನೋ ಒಂದು ಲವ್ ಸ್ಟೋರಿ ಆದ ಒಂದು ಹೀರೋಯಿನ್ ಜೊತೆ. ಇದರಿಂದ ಆಚೆ ತರೋದು ಹೇಗೆ ಅಂತ ನಾನು ಸಡನ್ನಾಗಿ ಬಂದಿದ್ದು ಥಾಟೇ ಅದು. ನಿನಗೆ ಜನ ನಾನು ಹೇಳ್ಬೋದಾಗಿತ್ತು, ನೀನು ಹೀರೋ ಆಗ್ತೀಯಾ ವಿಲನ್ ಆಗ್ತೀಯಾ ಅಂತ ಕೇಳ್ಬೋದಾಗಿತ್ತು. ಅದನ್ನು ಬಿಟ್ಟು ನೀನು ಹೀರೋ ಆಗಬೇಕಾ, ಹೀರೋ ಅನ್ನೋ ವರ್ಡ್ನ ತುಂಬ ಸಿಂಪಲ್ಲಾಗಿ ಹೇಳಿ ಜನ ನಿನ್ನ ಸ್ಕ್ರೀನ್ ಮೇಲೆ ನೋಡಿದ ತಕ್ಷಣ ವಿಸಲ್ ಹೊಡಿಬೇಕು, ಈ ಥರ ಕ್ಯಾರೆಕ್ಟರ್ ಮಾಡ್ಬೇಕು, ಅದು ಮಾಡ್ಬೇಕಂತ. ಸೊ ಅದು ಅವ್ನಿಗೆ ಎಕ್ಸೈಟ್ ಆಗಿ ಅದನ್ನು ಮಾಡ್ದ. ಬಟ್ ಒಪ್ಕೊಂಡ್ಮೇಲೆ ನನ್ನ ಜವಾಬ್ದಾರಿ ಆ ಕ್ಯಾರೆಕ್ಟರ್ ಹಂಗೆ ಮಾಡಬೇಕು ಅಂತ. ಸೊ ಈ ಕ್ಯಾರೆಕ್ಟರ್ ಸೃಷ್ಟಿ ಆಯಿತು. ಈ ಕ್ಯಾರೆಕ್ಟರ್ ಸೃಷ್ಟಿ ಆದಮೇಲೆ ಹೀರೋ ಸ್ಟ್ರಾಂಗ್ ಇರಬೇಕು. ಸೊ ಅದಕ್ಕೆ ಇದು ಪಕ್ಕ ಒಂದು ಲೋಕಲ್ ಕತೆ ಆದ್ರೂ ಟೈಟ್ಲ್ ಮಾತ್ರ ಶೇರ್ ಅಂತ ಇಟ್ಟಿದ್ದು ಅದಕ್ಕೆ. ಅಂದರೆ ಓವರ್ ಆಲ್ ಒಂದು ಇದಕ್ಕೆ ಒಂದು ಪವರ್ ಬರಲಿ ಅನ್ನೋ ಕ್ಯಾರೆಕ್ಟರ್ ಇದು. ಒಂದು ಟೈಟಲ್ ಗರ್ಜಿಸ್ತಾ ಇದೆ. ಓಕೆ, ಸೊ ಸರ್, ಇನ್ನು ಪ್ರೊಡ್ಯೂಸರ್ ರೋಲ್ ಅಂತ ಬಂದಾಗ ಈ ರೀತಿಯಾಗಿ ನಿಮಗೆ ಪ್ರೊಡ್ಯೂಸ್ ಮಾಡಬೇಕು ಈ ಸಿನಿಮಾ ಅಂತ ಅಂದಾಗ ಅಥವಾ ಕಾಸ್ಟಿಂಗ್ ಬಗ್ಗೆ ಹೇಳೋದಾದ್ರೆ ನೀವೇನು ಹೇಳ್ತೀರಾ ಸರ್? ನಮ್ಮ ಕಾಸ್ಟಿಂಗ್ ಬಗ್ಗೆ ಎಲ್ಲ ಸರ್ ಡೈರೆಕ್ಟರ್ ಅವರಿಗೆ ಹೇಳಿದ್ದಿತ್ತೆಲ್ಲ, ಯಾರಿಗೆ ತಗೋತಾರೋ ಯಾರಿಗೆ ಬಿಡ್ತಾರೋ ಎಲ್ಲ ಅವ್ರಿಗೆ ಬಿಟ್ಟಿನ ವಿಷಯ. ನಾನು ಯಾರಿಗೂ ಇವ್ರಿಗೆ ತಗೋ ಅಂತಂದಿಲ್ಲ. ಮಗನಿಗೊಬ್ನಿಗೆ ಒಪ್ಸಿದ್ದೀನಿ, ಅವರಿಗೆ ಅವ್ನಿಗೆ ತೊಗೊಂಡು ನೀವು ಯಾರಿಗಾರ ತಗೋರಿ ಅಂತಂದೆ. ಸ್ಟಾರ್ ಕಾಸ್ಟ್ ಎಲ್ಲ ಸರ್ ನಿಮಗೆ ಎಷ್ಟು ಖುಷಿ ಇದೆ ಸರ್?
ಇವತ್ತು ನಿಮ್ಮ ಟ್ರೇಲರ್ ಒಂದ್ ರೀತಿ ನಿಮ್ಮ ಡ್ರೀಮ್ ಫುಲ್ಫಿಲ್ ಆಗಿರುವಂತಹ ಎಸ್ ಎಸ್ ಮೂಮೆಂಟ್ ಎಸ್ ಇದು. ಇವತ್ತು ಆ್ಯಕ್ಚುಲಿ ನಾವು 4 ಜನ ಬ್ರದರ್ಸು ಎಲ್ಲರಿಗೂ ಇವತ್ತು ಖುಷಿ ಆಯಿತು ಟ್ರೇಲರ್ ನೋಡಿ. ಹಾ ಆ ಥರ ಬರುತ್ತೆ ಅಂತ ನಾನು ನಂಬಿರಲಿಲ್ಲ. ಓಕೆ ಬಟ್ ಒಳ್ಳೆ ಡೈರೆಕ್ಷನ್ ಕೊಟ್ಟು ಡೈರೆಕ್ಟರ್ ಸರ್ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಖುಷಿ ಆಯ್ತು ಇವತ್ತು. ಆಸ್ ಅ ಪ್ರೊಡ್ಯೂಸರ್ ಆಗಿ ಬಜೆಟ್ ಪ್ಲಾನಿಂಗ್ ಅಂತ ಮಾಡ್ತಾ ಬರೋದು, ಸ್ಟೆಪ್ ಬೈ ಸ್ಟೆಪ್ ಪ್ಲಾನಿಂಗ್ ನಿಮ್ದು ಏನಿದೆ ಅದು ನಿಮಗೆ ಒಂದ್ ರೀತಿ ಎಷ್ಟು ಚಾಲೆಂಜಿಂಗ್ ಅಂತ ಫೀಲ್ ಆಯ್ತು? ಕಷ್ಟ ಆಯ್ತಮ್ಮ, ಕಷ್ಟ ಆಯಿತು. ದುಡ್ಡು ಅಂತಂದರೆ ನಮ್ಮ ಬಜೆಟ್ ಏನಿತ್ತು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಯಿತು, ಸ್ವಲ್ಪ ಕಷ್ಟ ಆಯಿತು. ಸೊ ಈ ಒಂದು ಲೊಕೇಶನ್ ಅಲ್ಲಿ ಅಥವಾ ಈ ಒಂದು ಸೀನ್ ಮಾಡ್ಬೇಕಾದ್ರೆ ಸ್ವಲ್ಪ ಹೆವಿ ಬಜೆಟ್ ಆಯ್ತು ಅಂತ ಫೀಲ್ ಆಗಿದ್ ಯಾವ್ದು ಸರ್, ಹೇಳ್ಬಹುದಾ? ಹಾಗೇನಾಗಿಲ್ಲ, ಹಾಗೇನಿಲ್ಲ. ಹಾಗೇನು ಅವ್ರೇನು ಬಜೆಟ್ ಹೇಳಿದ್ದಾರೆ ಅದರಲ್ಲಿ ಪಾಪ ಮಾಡಿಕೊಟ್ಟಿದ್ದಾರೆ ಡೈರೆಕ್ಟರು. ಬಟ್ ಮಧ್ಯದಲ್ಲಿ ಅಬ್ರೋಡ್ ಹೋಗೋದೊಂದು ಬಂತು. ಅದನ್ನು ಒಳ್ಳೇದಕ್ಕೆ ಮಾಡಿದ್ದಾರೆ ಅವರು. ಯಾಕಂತಂದರೆ ಇಲ್ಲಿ ಅಂತಂದರೆ ಅದಕ್ಕಿಂತ ಜಾಸ್ತಿ ಖರ್ಚಾಗ್ತಿತ್ತು. ಸೊ ಅದನ್ನು ಪ್ಲ್ಯಾನ್ ಮಾಡಿ ಅಬ್ರೋಡಲ್ಲಿ ಒಂದು 2 ಸಾಂಗ್ಸ್ ಶೂಟ್ ಮಾಡಿದ್ದೀವಿ. ಸೊ ಈ ಥರ ಎಲ್ಲ ಆಯಿತು. ಬಟ್ ನಾವು ಅನ್ಕೊಂಡಂಗೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಆಗುತ್ತೆ, ಕಡಿಮೆ ಆಗಲ್ಲ. ನೆಕ್ಸ್ಟ್ ಮೂವಿ ಮಾಡ್ಬೇಕು ನಾವು ಅಂತಂದ್ರೂ ನಾವು ಸ್ವಲ್ಪ ಬಜೆಟ್ ಇಟ್ಕೊಂಡೇ ಮಾಡಬೇಕು. ಇವಾಗ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿದೆ. ಸರ್, ಇನ್ನು ನೀವು ಆಸ್ ಅ ವಿಲನ್ ಆಗಿ ಕಾಣಿಸ್ಕೊಳ್ತೀರಾ, ಇಡೀ ಸಿನಿಮಾ ತಂಡದ ಜೊತೆಗೆ ಆಕ್ಟ್ ಮಾಡ್ತೀರಾ, ವರ್ಕ್ ಮಾಡ್ತೀರಾ. ಸೊ ಆ ಜರ್ನಿ ಯಾವ ರೀತಿ ಆಗಿದೆ? ಇಡೀ ಶೇರ್ ತಂಡ ನನಗೆ ತುಂಬ ಸಪೋರ್ಟಿವ್ ಆಗಿತ್ತು. ತುಂಬ ನನಗೆ ಪ್ಯಾಂಪ್ರಿಂಗ್ ಮಾಡಿ ನನಗೆ ಇಲ್ಲಿವರೆಗೂ ತಂದು ನಿಲ್ಲಿಸಿದ್ದಾರೆ. ಇವಾಗ ಅಂದರೆ ಆವಾಗ ಶೂಟಿಂಗ್ ಸೆಟ್ಟಲ್ಲಿ ಅವರು ತುಂಬ ನನಗೆ ಧೈರ್ಯ ಕೊಡ್ತಿದ್ರು. ಇಲ್ಲ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರ ಮಾಡಬೇಕು, ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಹೇಳಿ ಧೈರ್ಯ ತುಂಬಿ ಪುಷ್ ಮಾಡ್ತಾ ಇದ್ದೀನಿ. ಇನ್ನು ನಿಮ್ಮ ಕ್ಯಾರೆಕ್ಟರ್ನ ಪ್ರೇಕ್ಷಕರು ನೋಡಿದಾಗ ಅವರು ಹೊಗಳುತ್ತಾರ, ಪಾಸಿಟಿವ್ ಆಗಿ ತಗೊಳ್ತಾರ, ನಿಮ್ಮನ್ನ ಲವ್ ಮಾಡ್ತಾರ ಅಥವಾ ಹೇಟ್ ಮಾಡ್ತಾರ? ಅಫ್ಕೋರ್ಸ್ ವಿಲನ್ ಅಂತ ಬಂದಾಗ ನೆಗೆಟಿವ್ ಇರುತ್ತೆ, ಬಟ್ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಏನ್ ಹೇಳ್ತೀರಿ? ಆಸ್ ಅ ಆಕ್ಟರ್ ಇಷ್ಟಪಡ್ತಾರೆ, ಕ್ಯಾರೆಕ್ಟರ್ನ ರೋಲ್ನ ಅಥವಾ ಕ್ಯಾರೆಕ್ಟರ್ನ ಇಷ್ಟಪಡದೇ ಇರ್ಬೋದು. ಬಟ್ ಆಸ್ ಅ ಆಕ್ಟರ್ ಇಷ್ಟ ಆಗುತ್ತೆ. ಕ್ಲೈಮ್ಯಾಕ್ಸ್ ಅಲ್ಲಿ ಐ ಥಿಂಕ್ ಅವನ ಮೇಲೆ ಒಂದು ಎಮೋಷನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ನಿಮ್ಮ ಫೇವ್ರೆಟ್ ಸ್ಪಾಟ್ ಯಾವ್ದಾಗಿತ್ತು ಸರ್? ನಾವು ಲೊಕೇಶನ್ಸ್ ಎಲ್ಲ ತುಂಬಾ ಡಿಸ್ಕಸ್ ಮಾಡಿ, ಇಲ್ಲೂ ನಮಗೆ ಯಾವುದೂ ಈ ಲೊಕೇಶನ್ಸ್ ಚೆನ್ನಾಗಿಲ್ಲ ಆ ಥರದ್ದು ಏನಿಲ್ಲ. ನಾವು ಮಾಡಿದ ನನಗೆ ಆ್ಯಕ್ಚುಲಿ ಮಾರ್ಕೆಟಲ್ಲಿ ಶೂಟ್ ಮಾಡಿದಷ್ಟು ಇದು ನನಗೆ ತುಂಬ ಫೇವ್ರೇಟು. ಬಿಕಾಸ್ ನಿಮಗೆ ಫ್ರೇಮ್ಸ್ ಚೆನ್ನಾಗಿ ಸಿಗುತ್ತೆ. ಆ ಮಾರ್ಕೆಟ್ ಅಷ್ಟೇ, ನನಗೆ ಯಾರೋ ಗೊತ್ತಿರೋರ ಕಡೆ ಮಾಡಿದ್ರಿಂದ ನನಗೆ ಫ್ರೀಡಮ್. ಯೂಶಲಿ ಒಂದು ಮಾರ್ಕೆಟಿಗೆ ಹೋದ್ರೆ ಪರ್ಮಿಷನ್ ತೊಗೊಂಡು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಇಲ್ಲಿ ಸಾಯಂಕಾಲ ಆದ ಪೊಲೀಸ್ ಬರ್ತಾರೆ, ಈ ಥರದ್ದೆಲ್ಲ. ಬಟ್ ಇಡೀ ಮಾರ್ಕೆಟೇ ಅಂದರೆ ಒಬ್ಬರು ಗೊತ್ತಿರೋದ್ರಿಂದ ಅಲ್ಲಿ ನನ್ನ ಫ್ರೆಂಡ್ಸ್ ಮೂಲಕ ಇಡೀ ಮಾರ್ಕೆಟಲ್ಲಿ ಎಲ್ಲೇ ಹೋದ್ರು ನಮಗೆ ಒಂದು ಪಾಸಿಟಿವ್ ವೈಬ್ಸ್. ಸೊ ಹಂಗಾಗಿ ಆ ಮಾರ್ಕೆಟಲ್ಲಿ ಶೂಟ್ ಮಾಡಿದ್ದು ಅಷ್ಟು ದಿವಸ ಮತ್ತೆ ಒಂದು ಐಟಮ್ ಸಾಂಗ್ ಮಾಡಿದ್ವಿ. ಆ ಲೊಕೇಶನ್ ನನಗೆ ತುಂಬ ಫೇವ್ರೇಟ್. ಓಕೆ, ಐಟಮ್ ಸಾಂಗ್ ಬಗ್ಗೆ ಹೇಳ್ತಾ ಇದ್ರಿ. ಯಾವುದೇ ಒಂದು ಸಿನಿಮಾ ಆದ್ರೂ ಕೂಡ ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗ್ತಾ ಇದೆ ಅಂತ ಹೇಳಿದ್ರೆ ಮ್ಯೂಸಿಕ್ ಅಲ್ಲಿ ಒಂದು ವೈಟಲ್ ರೋಲ್ ನ ಪ್ಲೇ ಮಾಡುತ್ತೆ. ಸೊ ನಿಮ್ಮ ಸಿನಿಮಾದಲ್ಲಿ ಮ್ಯೂಸಿಕ್ ನ ಕುರಿತಂತೆ ಹೇಳೋಣ. ಹೌದು, ನಂದು ಮೇಜರ್ ಸ್ಟ್ರೆಂತ್ ನನಗೆ ಗೊತ್ತಾಗಿರೋದು ಅಥವಾ ಈಗ ಮಾಡ್ಕೊಂಡ್ ಬಂದಿರೋದ್ರಿಂದ ಮ್ಯೂಸಿಕ್ ಆ್ಯಂಡ್ ಆ್ಯಕ್ಷನ್ ತುಂಬ ಡಾಮಿನೇಟ್ ಮಾಡುತ್ತೆ ನನ್ನ ಸಿನಿಮಾಲಿ. ನನಗೆ ತುಂಬ ಫೇವ್ರೇಟ್ ಅದು. ಸೊ ಹಂಗಾಗಿ ಈ ಸಿನಿಮಾದಲ್ಲೂ ನಾನು ಗುಮಿನೇನಿ ವಿಜಯ್ನ ಕಂಟಿನ್ಯೂ ಮಾಡಿದೆ ಭರ್ಜರಿ ಗಂಡಲ್ಲಿ. ಮ್ಯೂಸಿಕಲಿ ಎಸ್ ಡನ್ ಅ ವಂಡರ್ಫುಲ್ ಜಾಬ್. ನಾನು ರೀಸೆಂಟಾಗಿ ರೆಕಾರ್ಡಿಂಗ್ DTS ವರ್ಷನ್ ನೋಡಿದಾಗ ನಾನು ಮಾತ್ರ ಅಂತಲ್ಲ, ನನಗೇನು ಗೊತ್ತಾ, ಐ ವರ್ಕ್ ಆನ್ ಸೆಲ್ಫ್ ಸ್ಯಾಟಿಸ್ಫಿಕೇಶನ್. ಫಸ್ಟ್ ನೀವೇನಾದ್ರೂ ಮಾಡೋ ಕೆಲಸ ನಿಮ್ಗೆ ಇಷ್ಟ ಆಗಬೇಕು, ಆಮೇಲೆ ಬೇರೆಯವ್ರು ಹೆಂಗೆ ಸ್ವೀಕಾರ ಮಾಡ್ತಾರೆ ಅದು ಸೆಕೆಂಡ್ರಿ. ಸೊ ಎಂಟೈರ್ ಕ್ರೂ ನೋಡಿ ತುಂಬ ಕಷ್ಟಪಟ್ಟಿದ್ದೀರಾ, ತುಂಬ ಚೆನ್ನಾಗಿ ಇದೆ. ಆಮೇಲೆ ಎಲ್ಲ ಹಂತದಲ್ಲೂ ಈಗ ರೆಕಾರ್ಡಿಂಗ್ ಮಾಡುವಾಗಲೂ ಅಷ್ಟೇ, ಒಂದು ವೀಕ್ ಅವರು ಇದು ಯಾವುದೋ ಸಣ್ಣ ಸಿನಿಮಾ ಅಂತ ನೆಗ್ಲೆಕ್ಟ್ ಮಾಡಿದ್ರು ಅಂತ ಅವ್ರು ಹೇಳಿದ್ದು. ಒಂದು ವೀಕ್ ಆದಮೇಲೆ ವಿಜುವಲ್ಸ್ ಎಲ್ಲ ನೋಡಿದ್ಮೇಲೆ ಸರ್ ನಾನು ಇದನ್ನು ನನಗೆ ಒಂದು 10 ಡೇಸಲ್ಲಿ ಮಾಡಿ ಅಂತ ಕೊಟ್ಟಿದ್ದಾರೆ, ಆಗಲ್ಲ ಇದು, ದಯವಿಟ್ಟು ನನಗೆ ಹರಿ ಮಾಡಬೇಡಿ, ನೀವು ತುಂಬ ಎಫರ್ಟ್ ಹಾಕಿ ವಿಜುವಲ್ಸ್ ಮಾಡಿದ್ದೀರಾ, ಅದಕ್ಕೆ ನನ್ನ ಎಫರ್ಟ್ ಹಾಕಬೇಕು, ಇಲ್ಲಾಂದರೆ ನಿಮಗೆ ನಾನು ಮೋಸ ಮಾಡ್ದಂಗೆ ಆಗುತ್ತೆ ಅಂತ ಒಂದು 2.5-3 ಮಂತ್ಸ್ ತೊಗೊಂಡ್ರು ರೆಕಾರ್ಡ್. 10 ಡೇಸಲ್ಲಿ ಮಾಡಬೇಕಾಗಿ 3 ಮಂತ್ಸಲ್ಲಿ ತೊಗೊಂಡಿದ್ದಾರೆ. ಅದೇ ಥರ DTS ಅಷ್ಟೇ, ಅವರು ಅದೇ ಹೇಳೋದು, ನಾನು ಸ್ವಲ್ಪ ಅಂಡರ್ ಎಸ್ಟಿಮೇಟ್ ಮಾಡಿದ್ದೆ ಯಾವುದೋ ಸಣ್ಣ ಸಿನಿಮಾ ಇರ್ಬೋದು ಅಂತ. ಬಟ್ ರೆಕಾರ್ಡಿಂಗ್ ಎಲ್ಲ ನೋಡಿದ್ಮೇಲೆ ತುಂಬ ನಿಮಗಿರೋ ಪ್ಯಾಷನ್ ಅರ್ಥ ಆಗುತ್ತೆ ಸಿನಿಮಾ ಮೇಲೆ. ಸೊ ನನಗೆ ಟೈಮ್ ತೊಗೊಂಡು ನಾನು ಬೆಸ್ಟ್ ಮಾಡಿಕೊಡ್ತೀನಿ ಅಂತ ಹೇಳಿ. ಸೊ ಇದೆಲ್ಲ ಅದೇ ನಾವೇನು ಕೇಳ್ಕೊಂಡಿದ್ದಲ್ಲ ನಮ್ಮ ಸಿನಿಮಾ ಚೆನ್ನಾಗಿ ಮಾಡಿ ಹಾಗೆ ಹೀಗೆ ಅಂತ. ಅಂದರೆ ಎಲ್ಲರೂ ಅವರ ರೆಸ್ಪಾನ್ಸಿಬಿಲಿಟಿ ಮಾಡಿದ್ದಾರೆ. ಈಗ ನಾವೊಂದು ವಿಜುವಲ್ಸ್ ತೊಗೊಂಡು ಬಂದಮೇಲೆ ಅದಕ್ಕೆ ರೆಕಾರ್ಡಿಂಗ್ ಸರಿಯಾಗಿಲ್ಲ ಅಂದರೆ ವೇಸ್ಟು, ಅದಕ್ಕೆ DTS ಸರಿಯಾಗಿಲ್ಲ, ಎಡಿಟಿಂಗ್ ಸರಿಯಾಗಿ ಆಗಲಿಲ್ಲ ಅಂದರೆ ವೇಸ್ಟು, ಅದಕ್ಕೆ ಕಲರ್ ಗ್ರೇಡಿಂಗ್ ಆಗಿಲ್ಲ ಅಂದರೆ ವೇಸ್ಟು. ಸೊ ಎಲ್ಲರೂ ನಾವು ಶೂಟ್ ಮಾಡಿದ್ದು ವಿಜುವಲ್ಸ್ನ ನೋಡಿ ಅವ್ರಿಗೆ ಎಕ್ಸ್ಟ್ರಾ ಎಫರ್ಟ್ ಹಾಕಿ, ಅಂದರೆ ನನಗೂ ಈ ಸಿನಿಮಾಯಿಂದ ಹೆಸರು ಬರಬೇಕು, ನಾನು ಚೆನ್ನಾಗಿ ಮಾಡಬೇಕು ಅಂತ ಮಾಡಿದ್ದಾರೆ. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ಎಂಟೈರ್ ಟೀಮ್.
ಓಕೆ, ಸೊ ಟ್ರೈಲರ್ ಲಾಂಚ್ ಆದಾಗ ಆಕ್ಚುಲಿ ಆ ವಿಜುವಲ್ಸ್ ಬಗ್ಗೆ ಹೇಳ್ತಾ ಇದ್ರಿ ನೀವು, ಪ್ರತಿಯೊಂದು ಕೂಡ ರಾ ಅಂಡ್ ರಿಯಾಲಿಸ್ಟಿಕ್ ಆಗಿದೆ. ಸೊ DOP ಬಗ್ಗೆ ಏನು ಹೇಳ್ತೀರಾ? ಅಯ್ಯೋ ಅವ್ರು ನನಗೆ ಕಣ್ಣು ಅಂದರೆ ನನ್ನ ವಿಜುವಲ್ ಅಂದರೆ ನನಗೆ ಈಗ ತುಂಬ ಈಸಿ ಅವ್ರ ಜೊತೆ ಸಿನಿಮಾ ಮಾಡೋದು. ನಾನು ಈಗ ಯಾರಾದರೂ ಟೆಕ್ನಿಷಿಯನ್ಸ್ನ ಚೇಂಜ್ ಮಾಡಿ ಅಂದರೆ ನನಗೆ ಭಯ ಬರುತ್ತೆ. ಮ್ಯೂಸಿಕ್ಕು, ಕ್ಯಾಮರಾ ಆ್ಯಂಡ್ ಆ್ಯಕ್ಷನ್. ಓಕೆ, ವಿನೋದ್ ನನ್ನ ಬರೀ ಕ್ಯಾಮ್ರಾಮ್ಯಾನ್ ಬಗ್ಗೆ ಅಲ್ಲ, ವಿನೋದ್ ಈ ಸಿನಿಮಾದಲ್ಲಿ ಒಂದು ವಿಷಯ ಹೇಳ್ಬೇಕು ನಾನು ವಿನೋದ್ ಮಾಸ್ಟರ್ ಬಗ್ಗೆ. ನಾನು ಫಸ್ಟ್ ಟೈಮ್ ನಾನು ಕ್ಯಾಮ್ರಾಮ್ಯಾನ್ ಹೋಗಿ ವಿನೋದ್ ಅವ್ರು ಯಾವುದೋ ಇದರಲ್ಲಿ ಶೂಟಿಂಗಲ್ಲಿ ಇದ್ದು, ಶೂಟಿಂಗ್ ಮುಗಿಸಿದ್ಮೇಲೆ ಅವ್ರಿಗೆ ಕತೆ ಹೇಳಿದಕ್ಕೆ ಅವ್ರು ನಾವೊಂಥರ ಫ್ರೆಂಡ್ಸ್ ಥರ ಇರ್ತೀವಿ ನಾವು ಯಾವತ್ತೂ. ನಾನು ಡೈರೆಕ್ಟ್ರು, ಅವ್ರು ಆ್ಯಕ್ಷನ್ ಮಾಸ್ಟರ್ ಥರ ತುಂಬಾ ನನಗೆ ಸೆಟ್ಟಿಗೆ ಬಂದವರೆಲ್ಲ ಅದನ್ನೇ ಹೇಳೋದು. ಬೇರೆ ಸೆಟ್ಟಲ್ಲೆಲ್ಲ ತುಂಬಾ ಕಿರ್ಚಾಡ್ತಾ ಇರ್ತಾರೆ, ತುಂಬಾ ಟೆನ್ಷನ್ನು. ನೀವು ಟೆನ್ಷನ್ನೇ ಮಾಡ್ಕೊಳ್ಳಲ್ಲ, ಕೆಲಸ ಎಲ್ಲ ಆಗ್ತಾ ಇರುತ್ತೆ ಅಂತ. ಗೊತ್ತಿಲ್ಲ, ಅದೇನೋ ಗಾಡ್ಸ್ ಗಿಫ್ಟ್ ನಾವು ಕೆಲಸ ಮಾಡೋದು. ವಿನೋದ್ ಮಾಸ್ಟರ್ಗೆ ಹೇಳಿದ್ದು ಅವ್ರು ಒಂದೇ ಮಾತು ಹೇಳಿದ್ದು, ಓ ಅಂದ್ರೆ ನಿಮ್ಗೇನು ಕೆಲಸ ಇಲ್ಲ ಸಿನಿಮಾಲಿ ಅಂತ. ಅಂದ್ರೆ ಕತೆ ಎಲ್ಲ ಹೇಳಿದಾಗ ನಾನು ಕ್ಯಾಮ್ರಾಮನ್ ತಾನೇ ಮಾಡೋದು ಕೆಲಸ, ನಿಮ್ಗೇನು ಕೆಲಸ ಇಲ್ಲ ಹಾಗಾದ್ರೆ. ಅವರೇ ಯೂಶಲಿ ನಾನು IT ಕೆಲಸ ಮಾಡೋದ್ರಿಂದ ಸೊ ಸಮ್ಟೈಮ್ಸ್ ಏನೋ ತುಂಬಾ ಅರ್ಜೆಂಟ್ ಮೀಟಿಂಗ್ ಇದ್ರೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಆಚೆ ಹೋಗ್ತಿದ್ದೆ. ಅದಕ್ಕೆ ಈ ಸಿನಿಮಾಲಿ ಫುಲ್ ಟೈಮ್ ಕ್ಯಾರವ್ಯಾನಲ್ಲಿ ಇರ್ತೀರ ನೀವು, ನನಗೇನು ಕೆಲಸ ಇಲ್ಲ ಅಂತ. ಅಂದ್ರೆ ಅಷ್ಟು ತಲೆಗೆ ಹಾಕ್ಕೊಂತಾರೆ ನಾನು ಹೇಳೋದನ್ನ. ಆ್ಯಂಡ್ ನಾನೇನಾದ್ರು ಒಂದು ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿದ್ರೆ ವಿನೋದ್ ಮಾಸ್ಟರ್ಗೆ, ಸೆಟ್ಟಿಗೆ ಬರೋವಾಗ ಒಂದು 10 ಟೈಮ್ಸ್ ಬೆಟರ್ ಮಾಡ್ಕೊಂಡು ಬಂದಿರ್ತಾರೆ. ಅಂದ್ರೆ ಈ ಟೇಕ್ಸ್ ಅಸ್ ಅ ಚಾಲೆಂಜ್. ಬಿಕಾಸ್ ನಾನು ಮಾರ್ಷಲ್ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನಾನೊಂದು ಇಲ್ಲ ಮಾಸ್ಟರ್ ನೋಡಿ ನನ್ಗೆ ಹಿಂಗೆ ಇರಬೇಕು, ಈ ಥರ ಇರಬೇಕು, ಒಂದು 10 ಜನ ಹಾಕಿ ಹಂಗೆ ಅಂತ ಅವ್ರ ಮೇಲಿಂದ ಕೆಳಗಡೆ ಒಂದ್ಸಲ ನೋಡ್ತಾರೆ. ಆಯ್ತು ಬಿಡಿ ಮಾಡೋಣ ಅಂತಾರೆ. ಬಟ್ ನಾನು ಏನು ಸುಮ್ಮನೆ ಸಿಂಪಲಾಗಿ ಕೇಳ್ತಿದ್ದಾರೆ ಅಂತ. ಬಟ್ ನೆಕ್ಸ್ಟ್ ಡೇ ಬಂದು ಶಾರ್ಟ್ ಇಟ್ಟರೆ ನನ್ನ ಶಾಕು. ಅಷ್ಟು ಅಂದರೆ ಅಷ್ಟು ಹೋಮ್ವರ್ಕ್ ಮಾಡ್ತಾರೆ ಅವರು. ಬೇರೆ ಸಿನಿಮಾ ಏನು ಮಾಡ್ತಾರೋ ನಂಗೆ ಗೊತ್ತಿಲ್ಲ, ಅಷ್ಟು ಹೋಮ್ವರ್ಕ್ ಮಾಡ್ತಾರೆ. ಈಗ ಅಲ್ಲಿ ಇವರಿಗೆ ಕ್ಯಾಮ್ರಾಮನ್ಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೋ, ನೀವು ಹಿಂಗೆಲ್ಲ ಹೇಳಿ ನಮ್ಗೆ ಮುಂಚೆನೇ ಹೇಳ್ಬೇಕು ತಾನೆ, ಏನು ಬೇಕೋ ಏನು ಬರಬೇಕು ಅಂತ. ನಾವು ಪ್ರಿಪೇರ್ ಆಗ್ತೀವಿ, ನೀವೇ ಅನ್ಕೊಂಬಂದ್ಬಿಟ್ರೆ ನಾವಿಲ್ಲಿ ಏನು ಮಾಡೋದು. ಸೊ ಈ ಥರ ಸಣ್ಣ ಪುಟ್ಟ ಜಟಾಪಟಿ ಇರುತ್ತೆ. ಸೊ ಹಂಗಾಗಿ DOP ಈಸ್ ಅಲ್ಟಿಮೇಟ್ ತುಂಬ. ಆಮೇಲೆ ಒಂದೊಂದ್ಸಲ ನಾನೇನಾದ್ರು ಟೆನ್ಷನ್ ಮಾಡ್ಕೊಂಡ್ರೆ ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ ಆಗುತ್ತೆ. 99% ನಾನು ಏನು ಅನ್ಕೊಂಡಿದ್ದೀನಿ ನಾನು ಎಕ್ಸ್ಪ್ಲೈನ್ ಮಾಡಿದ ತಕ್ಷಣ ಅರ್ಥ ಆಗ್ಬಿಡುತ್ತೆ. ಒಂದೊಂದ್ಸಲ ತುಂಬ ಕಷ್ಟ ಆದಾಗ ಒಂದು ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರ್ ಇರುತ್ತೆ. ಸರಿ ನೀನು ಹೇಳಿದ್ದು ಮಾಡು, ನಾನು ಹೇಳಿದ್ದು ಮಾಡಿದೆ, ಕಾಂಪ್ರಮೈಸು ಆ ಥರ. ಆಯ್ತಪ್ಪ ನೀನು ಹೇಳಿದ್ದು ಒಂದು ಮಾಡು, ನಾನು ಹೇಳಿದ್ದು ಯಾವ್ದು ಚೆನ್ನಾಗಿದೆ ಅದನ್ನು ಮಾಡೋಣ. ಸೊ ಅಲ್ಲಿ ಅವರು ಖುಷಿ ಆಗ್ತಾರೆ, ನಾನು ಖುಷಿ ಆಗ್ತೀನಿ. ಅಲ್ಟಿಮೇಟಾಗಿ ಎಡಿಟಿಂಗ್ ಟೇಬಲ್ ಎಲ್ಲ ಹೋದಾಗ ಯಾವ್ದು ಬೆಸ್ಟು ಅಂತ ನಾವು ಡಿಸೈಡ್ ಮಾಡ್ತೀವಿ. ಸೊ ಟೆಕ್ನಿಕಲ್ ಟೀಮ್ ಅಂತೂ ತುಂಬ ಚೆನ್ನಾಗಿದೆ. ಇವತ್ತು ನೀವು ನಾನು ಟೀಸರ್ಗೂ ತೋರಿಸಿದಾಗಲೂ, ಸಾಂಗ್ ತೋರಿಸಿದಾಗಲೂ, ಟ್ರೈಲರ್ ತೋರಿಸಿದಾಗಲೂ ಫಸ್ಟ್ ಕೇಳೋದು ಮೇಕಿಂಗ್ ಸಕಾಲ ಮಾಡಿದ್ದೀರಾ, ಯಾರು DOP ಅಂತ ಕೇಳ್ತಾರೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಓಕೆ ಸರ್, ಇನ್ನು ನೆಕ್ಸ್ಟ್ ಈ ಥರದ್ದು ಯಾವುದಾದ್ರೂ ಮೂವಿಯನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಹೇಗೆ ಪ್ರಾಜೆಕ್ಟ್ ಬಗ್ಗೆ? ಇವಾಗ ಇದು ನನ್ನ ಫಸ್ಟ್ ಮೂವಿ ಇದೆ. ಓಕೆ, ಫಸ್ಟ್ ಮೂವಿ ದೇವ್ರದಿಂದ ಸಕ್ಸಸ್ ಆದರೆ ನೆಕ್ಸ್ಟ್ ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಸೊ ಈಗ ಪ್ರತಿಯೊಬ್ಬರು ಕೂಡ ಯಾಕೆ ನಿಮ್ಮ ಸಿನಿಮಾ ಶೇರ್ ಸಿನಿಮಾವನ್ನ ಥಿಯೇಟರ್ಗೆ ಹೋಗಿ ನೋಡ್ಬೇಕು? ಚೆನ್ನಾಗಿ ಅನಿಸುತ್ತೆ ಥಿಯೇಟರ್ ಬಿಗ್ ಸ್ಕ್ರೀನಲ್ಲಿ ನೋಡಿದ್ರೆ. ಸೌಂಡ್ ಸಿಸ್ಟಮ್ ಆಗಲಿ, ಅಂದರೆ ನಾವು ಯಾವ ಥರ ಕೆಲಸ ಮಾಡಿದ್ದೀವಿ, ರೀ ರೆಕಾರ್ಡಿಂಗ್ ಹೇಗಾಗಿದೆ, DI ಹೇಗಾಗಿದೆ, CG ಹೇಗಾಗಿದೆ, ಅದೆಲ್ಲ ಎಫೆಕ್ಟ್ಸ್ ನೋಡ್ಬೇಕಂತಂದರೆ ಬಿಗ್ ಸ್ಕ್ರೀನ್ ಮೇಲೆ ನೋಡಿದ್ರೆ ನಿಮಗೆ ಚೆನ್ನಾಗಿ ಅನಿಸುತ್ತೆ. ಓಕೆ, ಸೊ ಕೊನೆಯದಾಗಿ ನಿಮ್ಮ ಡೈರೆಕ್ಟರ್ ಬಗ್ಗೆ ನೀವು ಹೇಳೋದಾದ್ರೆ ಏನು ಹೇಳ್ತೀರಾ? ಅವ್ರ ಬಗ್ಗೆ ಏನು ಹೇಳೋದೇನಿಲ್ಲ, ಪಾಪ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಈಗ ಅದು ಮೂವಿ ಗೆದೋದು ಬಿಡೋದು ಅದು ದೇವ್ರಿಚ್ಛ ಮತ್ತು ಕರ್ನಾಟಕ ಜನತಾ ಮೇಲೆ ಬಿಟ್ಟಿರೋದು. ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ಮುಂದೆ ಏನಾಯ್ತದ ಅದು ಆಗ್ಲಿ ಅಷ್ಟೇ. ಸೊ ಡೈರೆಕ್ಟರ್ ಬಂದು ನಿಮಗೆ ಫಸ್ಟ್ ನಿಮ್ಮ ಕ್ಯಾರೆಕ್ಟರ್ ಈ ರೀತಿ ಅಥವಾ ಸ್ಕ್ರಿಪ್ಟ್ ಈ ರೀತಿ ಅಂತ ಹೇಳಿದಾಗ ನಿಮ್ಮ ರಿಯಾಕ್ಷನ್ ಯಾವ ರೀತಿ ಆಗಿತ್ತು? ಅಂದರೆ ಚೆನ್ನಾಗಿ ಅನಿಸ್ತು ನನಗೆ, ಒಂದು ಸರ್ ಅಪರ್ಚುನಿಟಿ ಕೊಡ್ತಿದ್ದಾರೆ ಅಂತ. ಅಂದರೆ ಐ ವಾಸ್ ಪ್ರೌಡ್. ಅಂದರೆ ಚೆನ್ನಾಗಿ ಅನಿಸ್ತಿತ್ತು ನನಗೆ, ಇವಾಗ ಸರು ಬಿಗ್ ಸ್ಕ್ರೀನಲ್ಲಿ ನನಗೆ ತೋರಿಸ್ತಿದ್ದಾರೆ ಅಂತ. ಓಕೆ, ಈಗ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದಾದ್ರು ಒಪ್ಕೊಂಡಿದ್ದೀರಾ ಅಥವಾ ನೆಕ್ಸ್ಟ್ ಸಿನಿಮಾ ಮಾಡಬೇಕು ಅಂತ ಅಂದಾಗ ಈ ರೋಲಲ್ಲಿ ನಾನು ಮಾಡಬೇಕು ಅನ್ನೋದು ನಿಮ್ಮ ಒಂದು ಥಾಟ್, ಡ್ರೀಮ್ ಆಗಿದೆಯಾ? ಇವಾಗ ನೆಕ್ಸ್ಟ್ ಮಾಡಿದ್ರೇನು ವಿಲನ್ ಪಾತ್ರನೇ ಪಾತ್ರದಲ್ಲೇ ಮಾಡ್ಬೇಕಂತ ಇದ್ದೀನಿ. ಬಟ್ ಇನ್ನೂ ಯಾವುದು ಒಪ್ಕೊಂಡಿಲ್ಲ. ಅಲ್ಲಿ ಹೀರೋ ಆಸೆ ಕಂಪ್ಲೀಟ್ ಆಗಿ ಮರ್ತು ಬಿಟ್ರೆ ಹೇಗೆ? ಹೌದು, ನೋಡೋಣ ಇನ್ ಫ್ಯೂಚರ್ ಆಪರ್ಚುನಿಟಿ ಸಿಕ್ಕರೆ ಮಾಡ್ತೀನಿ. ಬಟ್ ಇವಾಗಂತೂ ಇನ್ನೂ ಫಾರ್ 2-3 years ವಿಲನ್ ಆಗಿ ಮಾಡ್ತೀನಿ ಅಂತ. ಓಕೆ, ಸೊ ಒಂದು ಡೈಲಾಗ್ ಹೇಳ್ಬೋದಾ? ಡೈಲಾಗ್ ಹೇಳೋದಂದ್ರೆ ಏನೂ ಇರಲಿಲ್ಲ. ಡೈರೆಕ್ಟರ್ ಸರ್ ನನಗೆ ಡೈಲಾಗೇ ಕೊಡಲಿಲ್ಲ ಇಡೀ ಮೂವಿಯಲ್ಲಿ. ಹೌದು, ಅದಕ್ಕೊಂದು ಕಾರಣ ಇದೆ. ಬೇಸಿಕಲಿ ಅವ್ರು ಉತ್ತರ ಕರ್ನಾಟಕದವರು, ಲ್ಯಾಂಗ್ವೇಜ್ ಪ್ರಾಬ್ಲಮ್. ಓಕೆ, ಅವ್ನು ನಾನು ಅದನ್ನೇ ಹೇಳಿದ್ದು, ಕ್ಯಾರೆಕ್ಟರ್ ನಾನು ತುಂಬಾ ಇಂಟೆಲಿಜೆಂಟ್ ಆಗಿ ಪ್ಲೇ ಮಾಡಿದ್ದೀನಿ. ಆ ಕ್ಯಾರೆಕ್ಟರ್ ನೋಡಿದ್ರೆ ಭಯ ಪಡಬೇಕು. ನಿಮ್ಗೆ ಕೆಲವೊಂದು
ನಟರು ನೋಡಿ ನೀವು ಕಂಡಲ್ಲೇ ಮತ್ತೆ ಈಗ ನಾನಾ ಪಾಟೇಕರ್ ನೋಡಿದ್ರೆ ಅವ್ರ ಡೈಲಾಗ್ ಹೌದು ಒಂದೊಂದು ಸಿನಿಮಾಲಿ ತುಂಬಾ ಮಾತಾಡ್ತಾರೆ, ಒಂದೊಂದು ಸಿನಿಮಾಲಿ ಅವ್ರು ಬರೀ ಆ ಲುಕ್ಸ್ ಅದರಿಂದಾನೇ ಇದ್ ಮಾಡ್ತಾರೆ. ಸೊ ಆ ಕ್ಯಾರೆಕ್ಟರ್ ನೋಡ್ದೇ ಎದುರ್ಬೇಕು. ಅಂದ್ರೆ ನಾನು ಸ್ವಲ್ಪ ಸೇಫ್ ಆಗಿರ್ಬೇಕಲ್ವಾ, ಪೇಜ್ ಡೈಲಾಗ್ ಕೊಟ್ಬಿಟ್ಟು ಡೈಲಾಗ್ ಹೇಳಿಲ್ಲ, ಇದೆ ಮಾತಾಡ್ತಾರೆ ಕಡಿಮೆ, ಅದಕ್ಕಿಂತ ಜಾಸ್ತಿ ಅವ್ರ ಆಟಿಟ್ಯೂಡು, ಓಕೆ ಬಾಡಿ ಲ್ಯಾಂಗ್ವೇಜ್, ಇವನ್ ಎಲ್ಲೋ ಅಂದ್ರೆ ಅವ್ನು ನೋಡಿದ್ರೆ ಸ್ವಲ್ಪ ಅಸಹ್ಯ ಅನ್ನೋ ತರ ಬಿಹೇವಿಯರ್ ಇರುತ್ತೆ ಅವನು ಕುತ್ಕೊಳ್ಳೋದು. ಅವನಿಗೊಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ, ಅದು ಎಲ್ಲರೂ ಸೇರಿ ಮಾಡಿರೋದು. ಅವನು ಹೆಂಗೆ ಅಂದ್ರೆ ಅವನ ಸುತ್ತಮುತ್ತ ಅವನ ಸರೌಂಡಿಂಗ್ ಅಲ್ಲಿ ಹೆಣ್ಮಕ್ಳು ಎಲ್ಲೇ ಇದ್ದು ಅವನಿಗೆ ಗೊತ್ತಾಗ್ಬಿಡುತ್ತೆ. ಆತರ ಅವನು ಈ ಸ್ಮೆಲ್ ಅಲ್ಲೇ ಅವನಿಗೆ ಅಂದ್ರೆ ನನ್ ಸುತ್ತ ಎಲ್ಲೋ ಈ ತರ ಇದೆ ಅನ್ನೋದು. ಸೊ ಅಷ್ಟೇ ಸಾಕು ಒಂದು ಕ್ಯಾರೆಕ್ಟರ್ನ ನೀವು ಇದ್ ಮಾಡಕಂದ್ರೆ ಒಂದು ಚಿಕ್ಕ ವಿಷಯದಲ್ಲಿ ಈಗ ಯಾರೋ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಅನ್ನೋದು ಇನ್ನೊಂದು ಕ್ಯಾರೆಕ್ಟರ್ ಇದೆ, ಅವ್ನು ಕೆಟ್ಟವನು, ಅವ್ನು ಸರಿ ಇಲ್ಲ ಅಂತ ಹೇಳ್ಸೋದು ಒಂಥರ. ಸೊ ಇದನ್ನ ನಾನು ಇನ್ನೊಂದ್ ತರ ಪ್ಲೇ ಮಾಡಿದೀನಿ. ಮ್ಯೂಸಿಕ್ ಅಲ್ಲೇ ಹೇಳ್ಬೇಕು ಅವನ್ನ, ಆ ಒಂದು ಮ್ಯೂಸಿಕ್ ಅವ್ನಿಗೆ ಸಪ್ರೇಟ್ ಆಗಿ ಅವನಿಗೊಂದು ಥೀಮ್ ಬರುತ್ತೆ. ಅವ್ನು ಬಂದಾಗ ಇವನ್ ತೋರಿಸಿದಾಗ ಆ ಥೀಮಲ್ಲೇ ಗೊತ್ತಾಗಬೇಕು ನೋಡೋರಿಗೆ ಅವನೇನು ಅಂತ ಹೇಳೋದು ಬೇಕಾಗಿಲ್ಲ, ಆ ಮ್ಯೂಸಿಕಲ್ಲಿ ಹೇಳ್ಬೋದು ಅವನೇನು ಅಂತ. ಸೊ ನಾನು ಆಕ್ಚುಲಿ ಸ್ವಲ್ಪ ಸೇಫ್ ಆಗಿ ಅಷ್ಟು ರೆಸ್ಪಾನ್ಸಿಬಿಲಿಟಿ ನಿಮಗೆ ಖಂಡಿತ ಇರುತ್ತೆ. ಸೊ ಆಸ್ ಎ ಡೈರೆಕ್ಟರ್ ಆಗಿ ಶೇರ್ ಸಿನಿಮಾವನ್ನ ಯಾಕೆ ಜನರು ಹೋಗಿ ಥಿಯೇಟರ್ಗೆ ನೋಡ್ಬೇಕು, ನಿಮ್ಮ ಸಿನಿಮಾಗೆ ಬೆಂಬಲವನ್ನ ಯಾಕೆ ನೀಡಬೇಕು? ಈಗ ನಾನು ತುಂಬಾ ಡೌನ್ ಲೈನ್ಸ್ ಅಲ್ಲಿ ಹೇಳ್ಬೇಕಂದ್ರೆ ದಯವಿಟ್ಟು ಕನ್ನಡ ಸಿನಿಮಾನ ಉಳಿಸಿ. ಓಕೆ, ಅದು ಬೆಸ್ಟ್. ಮುಂಚೆ ಒಂದು ಟೈಮಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು, ಎಲ್ಲಾ ಸಿನಿಮಾ ನೋಡಿದೆ ಏನಕ್ಕೆ ನಮ್ಮ ಕನ್ನಡ ಸಿನಿಮಾಗಳು ಚೆನ್ನಾಗಿದೆಯೋ ಬಿಡ್ತೀವಿ, ನಾನು ಥಿಯೇಟರ್ ಹೋಗಿ ನೋಡ್ಬೇಕು ಆ ಥರ ನಾನು ಸುಮಾರು ಕೇಳಿದ್ದೆ. ಈ ಸಿನಿಮಾನು ನೋಡೋದು ಅಂತ. ನಾನು ಯಾವ ಸಿನಿಮಾನು ಅಂದ್ರೆ ಡೌನ್ ಆಗಿ ನೋಡ್ತಾ ಇಲ್ಲ. ಅಂದ್ರೆ ನಾನು ಸಿನಿಮಾ ಮಾಡಕ್ ಮುಂಚೆ ಆ ಥರ ಮಾತು ಬರ್ತಿತ್ತು. ಇವಾಗ ಅದೆಲ್ಲಿ ಒಳ್ಳೆ ಸಿನಿಮಾ ಅದನ್ನು 2-3 ವಾರ ಆದ್ಮೇಲೆ ಫೋರ್ಸಬಲಿ ಜನನ ಕಳಿಸ್ಬೇಕು. ಸೊ ನಮ್ಮ ಇಂಡಸ್ಟ್ರಿನ ಉಳಿಸ್ಬೇಕು. ಸುಮಾರು ಜನ ಕಲಾವಿದರಿದ್ದಾರೆ, ಸುಮಾರು ಜನ ಕೆಲಸಗಾರರಿದ್ದಾರೆ. ಸೊ ಅದು ಯಾರು ಉಳಿಸ್ಬೇಕು? ಬೇರೆ ಸ್ಟೇಟ್ ಅವ್ರು ಬಂದು ಇಲ್ಲಿ ನಮ್ಮ ಕನ್ನಡ ಸಿನಿಮಾನ ಉಳ್ಸಕ್ ಆಗಲ್ಲ. ಒಂದು ಸಾಫ್ಟ್ ಕಾರ್ನರ್ ಇಟ್ಕೊಳ್ಳಿ ದಯವಿಟ್ಟು ಕನ್ನಡ ಸಿನಿಮಾನ. ಇದು ಇತಿಹಾಸ ಇರೋವಂಥದ್ದು ಕನ್ನಡ ಇಂಡಸ್ಟ್ರಿ ಅನ್ನೋದು. ಮೊನ್ನೆ ಬಂದಿರೋದಲ್ಲ, ಸುಮ್ಮನೆ ಬಂದಿದೆ. ಈಗ IT ಇಂಡಸ್ಟ್ರಿಗಳು ಕೆಲವು ಬರ್ತವೆ, ಒಂದು 3 ವರ್ಷ ಆದ್ಮೇಲೆ ಬಿಸ್ನೆಸ್ ಆಗಿಲ್ಲ ಅಂದ್ರೆ ಮುಚ್ಕೊಂಡು ಹೋಗ್ತಾರೆ. ಇನ್ನೊಂದೇನೋ ಬರುತ್ತೆ ಹೋಗುತ್ತೆ. ಇದು ಹಂಗಲ್ಲ. ಇದು ನಿಮಗೆ ಎಷ್ಟು ಇತಿಹಾಸ ಇದೆ ಕನ್ನಡ ಸಿನಿಮಾ ಇಂಡಸ್ಟ್ರಿ, ಅದನ್ನ ನಾವೇ ಉಳಿಸ್ಕೋಬೇಕು ಅಲ್ವಾ? ದಯವಿಟ್ಟು ಬನ್ನಿ. ಚೆನ್ನಾಗಿಲ್ಲ ಅಂತ ಹೇಳಿ ಏನು ಚೆನ್ನಾಗಿ ಇವತ್ತು ರಿವ್ಯೂಗೆ ಏನೇನೋ ಇದೆ ಅದನ್ನ ನಾವು ಕಲಿತೀವಿ. ಓಕೆ, ಸೊ ಆಮೇಲೆ ಬೆಸ್ಟ್ ವಿಜುವಲ್ಸು ಎಲ್ಲೂ ನಿಮಗೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಏನು ಬೇಕು, ಸೌಂಡಿಂದ ಎಕ್ವಿಪ್ಮೆಂಟ್ಸಿಂದ ತುಂಬ ಚೆನ್ನಾಗಿ ನಾವು ಮಾಡಿದ್ದೀವಿ. ಸೊ ಒಂದ್ಸಲ ಬಂದು ನೋಡಿ. ಆಮೇಲೆ ಇನ್ನೊಂದೇನೆಂದರೆ ಸುಮಾರು ಜನ ಕಲಾವಿದರಿದ್ದಾರೆ, ಅವರಿಗೆಲ್ಲ ಒಂದು ಲೈಫ್ ಆಗುತ್ತೆ. ಅಷ್ಟು ಧೈರ್ಯ ಮಾಡಿರೋಂಥ ಪ್ರೊಡ್ಯೂಸರ್ಗೆ ಸಪೋರ್ಟ್ ಮಾಡಿ. ಅವ್ರು ಮಾಡಿದ್ರೆ ನಾಳೆ ದಿವಸ ಇವತ್ತು ಯಾರು ಬಂದು ಸಿನಿಮಾ ನೋಡ್ತಾರೆ ಅವ್ರ ಮನೆಯಿಂದನೇ ಯಾರೋ ಹೊಸಬರು ಬರ್ಬೋದಲ್ವಾ, ನಟರುಗಳವರೆಲ್ಲ ಅಂತ ಯಾರು ಚಾನ್ಸ್ ಕೊಡ್ತಾರೆ? ಪ್ರೊಡ್ಯೂಸರ್ ತಾನೇ ಕೊಡಬೇಕು. ಡೈರೆಕ್ಟ್ರ್ ಹೋಗಿ ಅಪ್ರೋಚ್ ಮಾಡ್ಬೋದು ಅಷ್ಟೇ. ಸೊ ನಿರ್ಮಾಪಕರನ್ನ ಉಳಿಸಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಬೇರೆ ಏನು ಆಪ್ಷನ್ನೇ ಇಲ್ಲ. ನಾವು ಇಟ್ಸ್ ಅ ಕೈಂಡ್ ರಿಕ್ವೆಸ್ಟ್ ಅಷ್ಟೇ. ಸೊ ನಿಮ್ಮ ಹೋಲ್ ಟೀಮ್ ಬಗ್ಗೆ ಫೈನಲ್ ಆಗಿ ಹೇಳೋದಾದ್ರೆ ಅಮೇಸಿಂಗ್. ನಾನು ಇನ್ನೂ ಒಂದು 10 ಸಿನಿಮಾ ಬೇಕಾದ್ರೆ ಮಾಡ್ತೀನಿ. ಜಗಳ ಆಡ್ತೀವಿ, ಗಲಾಟೆ ಮಾಡ್ತೀವಿ, ಸಣ್ಣ ಪುಟ್ಟ ಮನಸ್ತಾಪಗಳು ಬರುತ್ತೆ. ಎಂಡ್ ಆಫ್ ದ ಡೇ ಪ್ರಾಡಕ್ಟ್ ಸೂಪರ್ ಆಗಿರುತ್ತೆ. ಅಂದ್ರೆ ಖಂಡಿತವಾಗ್ಲೂ ನಾವು ಯಾವುದೇ ಕಾರಣಕ್ಕೂ ದೊಡ್ಡದಾಗಿ ಏನೋ ಜಗಳ ಖಂಡಿತ ಆಗಲಿಲ್ಲ ಹೇಳೋದು. ಸೊ ನೀವು ಅಂದ್ರೆ ಈ ಥರ ತುಂಬ ಜಾಲಿಯಾಗಿ ಮಾಡ್ತೀವಿ. ನನಗೆ ಅದೇ ಹೇಳಿದ್ದು, ನನಗೂ ಗೊತ್ತಿಲ್ಲ, ನಾನು ಅಂದ್ಕೊಂಡಿರೋದು ಹಂಗೆ. ನೀವು ಟೆನ್ಷನ್ ಮಾಡಿಕೊಂಡು ಎಲ್ಲ ಮಾಡಿದ್ರೆ ಕೆಲಸ ಏನಾಗಲ್ಲ. ತುಂಬ ಕ್ಯಾಶುವಲ್ ಆಗಿ ತುಂಬ ಆರಾಮಾಗಿ ಮಾಡ್ತೀವಿ ಕೆಲಸ. ಅದೇ ನನಗೆ ಸುಮಾರು ಜನ ಹೇಳಿರೋದು, ನೀವು ಡೈರೆಕ್ಟರ್ ಅನ್ಸಲ್ಲ, ಆರಾಮಾಗಿ ಆರಾಮಾಗಿರ್ತೀರಾ. ಅಲ್ಟಿಮೇಟ್ ಹೆಂಗಿರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಕೆಲಸ ಚೆನ್ನಾಗಿ ಆಗ್ತಿದ್ಯಾ, ಒಳ್ಳೆ ಪ್ರಾಡಕ್ಟ್ ಬರ್ತಿದ್ಯಾ, ಅದೇ ಇಂಪಾರ್ಟೆಂಟ್. ಆ್ಯಂಡ್ ನಾನು ಬಿಲೀವ್ ಮಾಡೋದು, ಕ್ಯಾಮ್ರಾಮನ್ಗಿರ್ಬೋದು, ಯಾರೇ ಟೆಕ್ನಿಷಿಯನ್ಸ್, ಕೊರಿಯೋಗ್ರಾಫರ್ಗಿರ್ಬೋದು, ಏನು ಬೇಕೋ ಅದು ತುಂಬಿಟ್ರೆ. ನಾನು ಹೇಳೋದು ಆಸ್ ಎ ಡೈರೆಕ್ಟರ್ ನನಗೆ ಹಿಂಗೆ ಬೇಕು ಅಂತ ಹೇಳಲ್ಲ. ನೋಡಪ್ಪ, ನಾನು ಆಸ್ ಎ ಆಡಿಯನ್ಸ್ ನಾನು ಸಿನಿಮಾ ನೋಡಿದ್ರೆ ನನಗೆ ಈ ಎಫೆಕ್ಟ್ ಆಗಬೇಕು, ಹೀರೋ ಇಂಟ್ರಡಕ್ಷನ್ ನನಗೆ ಈ ಥರ ಬರಬೇಕು, ಅಷ್ಟೇ ಆ ಥರ ಹೇಳ್ತೀನಿ. ಇನ್ಮೇಲೆ ಅದಕ್ಕೆ ಹೋಮ್ವರ್ಕ್ ಅವ್ರದ್ದು. ಸೊ ಕೊನೆಯದಾಗಿ ಸರ್, ಸಿನಿಮಾದ ಬಗ್ಗೆ ಏನು ಹೇಳ್ತೀರಿ? ಎಲ್ಲ ಕರ್ನಾಟಕ ಜನತೆಗೆ ಕೇಳ್ಕೊಂಬುದು ಏನಂತಂದರೆ, ಪಿಕ್ಚರ್ ನೋಡಿ ಆಶೀರ್ವಾದ ಮಾಡಿ, ನಮ್ಮ ಶೇರ್ ಮೂವಿ ಗೆಲ್ಲಿಸ್ರಿ ಅಂತ ಕಳ್ಕಳಿಂದ ಕೇಳ್ತೀವಿ. ಓಕೆ, ಸೊ ಇಷ್ಟೊತ್ತು ನಮ್ಮ ಜೊತೆಗೆ ನಿಮ್ಮ ಸಿನಿಮಾ ತಂಡ ಭಾಗಿಯಾಗಿ ಹಲವಾರು ವಿಷಯವನ್ನ, ಜೊತೆಗೆ ನಿಮ್ಮ ಜರ್ನಿ ಹೇಗಿತ್ತು ಅನ್ನೋದನ್ನ ನಮ್ಮೊಂದಿಗೆ ಹಂಚ್ಕೊಂಡಿದ್ದೀರಾ. ಸೊ ಥ್ಯಾಂಕ್ ಯು ಕ್ರಿಸ್ ಗಿಲ್ಲಿ. ನಿಮಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಿನಿಮಾದ ಅವಕಾಶಗಳು ನಿಮಗೆ ಸಿಗಲಿ. ಥ್ಯಾಂಕ್ಸ್ ಅಗೇನ್. ಹಾಗೆ ಸರ್, ನಿಮಗೆ ಮತ್ತೆ ಹೊಸ ನಿರ್ದೇಶನಗಳನ್ನ ಮಾಡುವಂತ ಆಫರ್ ನಿಮ್ಮದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಹಾಗೆ ಸರ್, ನಿಮಗೂ ಕೂಡ ಮತ್ತಷ್ಟು ಸಿನಿಮಾ ಪ್ರೊಡ್ಯೂಸ್ ಮಾಡುವಂಥ ಆಪರ್ಚುನಿಟಿ ನಿಮಗೆ ಸಿಗಲಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ವಾ ವೀಕ್ಷಕರೇ,
ಒಂದು ಸಿನಿಮಾ ಸಿನಿಮಾ ಸಾಕಷ್ಟು ಎಫರ್ಟ್ ಹಾಕಿದ್ದಾರೆ. ಅವರ ಥ್ರೂ ಔಟ್ ಜರ್ನಿ ಯಾವ ರೀತಿ ಆಗಿತ್ತು, ಒಬ್ಬ ಹೀರೋ ಆಗಿರ್ಬಹುದು, ಹೀರೋಯಿನ್ ಆಗಿರಬಹುದು, ಅಥವಾ ಡೈರೆಕ್ಟರ್ ಆಗಿರಬಹುದು, ಅಥವಾ ಪ್ರೊಡ್ಯೂಸರ್ ಆಗಿರಬಹುದು, ಅವರ ರೋಲ್ ಏನು, ಪ್ರತಿಯೊಂದು ಸಿನಿಮಾದ ಹಂತದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅವರು ಯಾವ ರೀತಿಯಾಗಿ ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿದ್ರು, ಒಂದು ಔಟ್ಪುಟ್ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಟೆಕ್ನಿಕಲ್ ಟೀಮ್ ಕೂಡ ಎಷ್ಟು ಸ್ಟ್ರಾಂಗ್ ಆಗಿ ಬೇಕಾಗುತ್ತೆ ಅನ್ನೋದ ಎಲ್ಲವನ್ನ ಕೂಡ ಸಿನಿಮಾ ತಂಡ ಇವತ್ತು ನಮ್ಮ ಜೊತೆಗೆ ಹಂಚಿಕೊಂಡಿದೆ. ಒಂದು ಮಾಸ್ ಸಿನಿಮಾ, ಒಂದು ಆಕ್ಷನ್ ಸಿನಿಮಾ ಇದೇ May 15th ಎಲ್ಲೆಡೆಯೂ ಕೂಡ ರಾಜ್ಯದಾದ್ಯಂತ ರಿಲೀಸ್ ಆಗ್ತಾ ಇದೆ. ಸೊ ನೀವು ಕೂಡ ಈ ಸಿನಿಮಾವನ್ನ ಥಿಯೇಟರ್ಗೆ ಹೋಗಿ ನೋಡಿ, ಹರಿಸಿ, ಆಶೀರ್ವದಿಸಿ ಅಂತ ಕೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.